ಹಲೋ ಎವ್ರಿವನ್, ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಡಿಯನ್ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಭಾರತೀಯ ರಾಜಕೀಯ ಮತ್ತು ಸಂವಿಧಾನ. ಸೊ ದಿಸ್ ಸಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್, ಸೊ ಇನ್ಕ್ಲೂಡಿಂಗ್ UPSC, KPSC, PSI, PDO. ಇಂತಹ ಒಂದು ವಿಷಯವನ್ನು ಸರಳವಾಗಿ ಶಾರ್ಟ್ಸ್ ನೋಟ್ ಮೂಲಕ ಹಾಗೆ ಮೈಂಡ್ ಮ್ಯಾಪ್ ಮೂಲಕ, ಅದರಲ್ಲೂ ಇಂಗ್ಲೀಷ್ ಭಾಷೆಯಲ್ಲಿರುವಂಥ ಲಕ್ಷ್ಮೀಕಾಂತ್ ಪುಸ್ತಕವನ್ನು ಕನ್ನಡದಲ್ಲಿ ಶಾರ್ಟ್ಸ್ ನೋಟ್ಸ್ ಮತ್ತು ಮೈಂಡ್ ಮ್ಯಾಪ್ ಮೂಲಕ ಹೇಗೆ ಕಡಿಮೆ ಸಮಯದಲ್ಲಿ ಅರ್ಥೈಸಿಕೊಳ್ಳಬಹುದು ಅನ್ನೋದನ್ನು ಈ ಸರಣಿಯಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಎಸ್, ಸೊ ಈ ನೋಟ್ಸ್ಗಳೆಲ್ಲವೂ ಕೂಡ ಮೈಂಡ್ ಮ್ಯಾಪ್ ರೀತಿಯಲ್ಲಿ ನಿಮಗೆ ಲಭ್ಯವಿರುತ್ತೆ. ಸೊ ಇಲ್ಲಿ ಒಂದು ವಿಷಯವನ್ನು ಮೈಂಡ್ ಮ್ಯಾಪ್ ರೀತಿಯಲ್ಲಿ ಅಧ್ಯಯನವನ್ನು ಮಾಡೋದ್ರಿಂದ ಹಲವಾರು ಬೆನಿಫಿಟ್ಸ್ಗಳಿರುತ್ತೆ. ಹಾಗಿದ್ರೆ ಏನು ಬೆನಿಫಿಟ್ಸ್ ಅಂತಂದ್ರೆ, ಸೊ ಮೊದಲನೇದಾಗಿ ಆ ಒಂದು ವಿಷಯವನ್ನು ಕೇವಲ ಪಾಲಿಟಿ ಮಾತ್ರ ಅಲ್ಲ, ನೀವು ಯಾವುದೇ ಒಂದು ವಿಷಯವನ್ನು ಮೈಂಡ್ ಮ್ಯಾಪ್ ಮೂಲಕ ನೋಟ್ಸ್ ಮಾಡಿದ್ದೇ ಆದಲ್ಲಿ ಆ ವಿಷಯ ನಿಮಗೆ ಬೇಗ ಅರ್ಥ ಆಗತ್ತೆ. ಯಾಕಂತಂದರೆ ಅಲ್ಲಿ ನಿಮಗೆ ಟು ದ ಪಾಯಿಂಟ್ಸ್ ಇರುತ್ತೆ. ಅಂದರೆ ಮುಖ್ಯ ಅಂಶಗಳೇನಿರುತ್ತೆ ಅಥವಾ ಮೇನ್ ಪಾಯಿಂಟ್ಸ್ ಏನಿರುತ್ತೆ, ಮೇನ್ ಪಾಯಿಂಟ್ಸ್. ಸೊ ಇಲ್ಲಿ ನಿಮಗೆ ಒಂದೇ ನೋಟದಲ್ಲಿ ಏನಾಗುತ್ತೆ ಅಂದರೆ ಕಾಣಸಿಗತ್ತೆ. ಸೊ ಹೀಗಾಗಿ ವಿಷಯ ನಿಮಗೆ ಬೇಗ ಅರ್ಥ ಆಗತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ನೋಟ್ಸ್ಗಳನ್ನ ನಾವು ಇಲ್ಲಿ ಸಿದ್ಧಪಡಿಸಿದ್ದೇವೆ. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ದೀರ್ಘಕಾಲ ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ. ಎಸ್, ಸೊ ಇಲ್ಲಿ ಏನಂತಂದರೆ ನಾವು ಹೆಚ್ಚಾಗಿ ರೇಖಾತ್ಮಕ ಚಿತ್ರಗಳನ್ನ ಬಳಸಿರುವಂಥ ಕಾರಣಕ್ಕಾಗಿ, ಸೊ ಈ ರೀತಿ ಚಿತ್ರಗಳನ್ನ ಬಳಸಿರುವಂಥ ಕಾರಣಕ್ಕಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ವಿಷಯಗಳು ನಿಮಗೆ ದೀರ್ಘಕಾಲ ನೆನಪುಳಿಯುತ್ತೆ. ಸೊ ಇದು ಒಂದು ಬೆನಿಫಿಟ್. ಆದರೆ ಸೊ ಇನ್ನೊಂದು ಏನಂತಂದರೆ ಕಾಂಪ್ಲೆಕ್ಸ್ ಇರುವಂಥ ವಿಷಯಗಳು ಏನಾಗುತ್ತೆ ಅಂದರೆ ನಿಮಗೆ ತುಂಬ ಸರಳವಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಲಭ್ಯವಿರುತ್ತೆ. ಹಾಗೆ ನಿಮಗೆ ರಿವಿಷನ್ ಕೂಡ ಮಾಡಲಿಕ್ಕೆ ಇಲ್ಲಿ ಏನಾಗುತ್ತೆ ಅಂತಂದರೆ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಪರೀಕ್ಷೆಗೆ ಮುಂಚೆ ಕೆಲವೇ ನಿಮಿಷಗಳಿರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಏನು ಮಾಡ್ಬೋದು ಅಂತಂದರೆ ಅವನ್ನ ರಿವೈಸ್ ಕೂಡ ಮಾಡ್ಬೋದಾಗತ್ತೆ. ಹಾಗೆ ಮೈಂಡ್ ಮ್ಯಾಪ್ ಮೂಲಕ ಮಾಡಲಾದಂಥ ನೋಟ್ಸ್ಗಳು ಯಾವ ರೀತಿ ಇರುತ್ತಂದರೆ ತುಂಬ ಸ್ಪಷ್ಟವಾಗಿರುತ್ತೆ ಅಥವಾ ಸ್ವಚ್ಛಂದವಾಗಿರುತ್ತೆ. ಅಲ್ಲಿ ಯಾವುದೇ ರೀತಿಯಂಥ ಗೀಜಾಟ ಅನ್ನುವಂಥದ್ದು ಇರೋದಿಲ್ಲ. ಸೊ ಇಲ್ಲಿ ಕಂಪ್ಲೀಟ್ ನಿಮಗೆ ಈ ನೋಟ್ಸ್ಗಳು ಒಂದು ರೀತಿಯ ದೃಶ್ಯಾತ್ಮಕ ರೀತಿಯಲ್ಲಿರುವಂತಹ ಕಾರಣಕ್ಕಾಗಿ ಏನಂತಂದರೆ ನೋಟ್ಸ್ಗಳು ನಿಮಗೆ ಓದಲಿಕ್ಕೆ ಯಾವುದೇ ರೀತಿಯಿಂದಲೂ ಕೂಡ ಬೋರ್ ಆಗೋದಿಲ್ಲ. ಸೊ ಆ ರೀತಿಯಲ್ಲೂ ಕೂಡ ನಾವು ಈ ಒಂದು ಪಾಲಿಟಿ ನೋಟ್ಸ್ಗಳನ್ನ ಈ ರೀತಿಯ ಒಂದು ಪ್ರಯತ್ನ ಕನ್ನಡದಲ್ಲಿ ಮೊದಲಿಗೆ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡಿದ್ದೇವೆ. ಸೊ ಹೀಗಾಗಿ ಒಟ್ಟಾರೆಯಾಗಿ ಒಂದು ವಿಷಯದ ಕುರಿತು ಎಲ್ಲ ಅಂಶಗಳು ಕೂಡ ನಿಮಗೆ ಒಂದೇ ಪುಟದಲ್ಲಿ ಲಭ್ಯವಿರುವ ಕಾರಣಕ್ಕಾಗಿ ಏನಂತಂದರೆ ನಿಮ್ಮ ಗಮನ ಬೇರೆಡೆ ಹೋಗೋದಿಲ್ಲ. ಸೊ ಹೀಗಾಗಿ ನಿಮಗೆ ಟು ದ ಪಾಯಿಂಟ್ ಎಷ್ಟು ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟೇ ಪಾಯಿಂಟನ್ನು ನಿಮಗೆ ನೆನಪು ಇಟ್ಟುಕೊಳ್ಳಲಿಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿ ಸಾಧ್ಯ ಆಗತ್ತೆ. ಸೊ ಈ ರೀತಿ ಒಂದು ನೋಟ್ಸ್ಗಳನ್ನು ಕೂಡ ನಾವಿಲ್ಲಿ ಪ್ರಿಪೇರ್ ಮಾಡಿದ್ದೇವೆ. ಸೊ ಈ ಒಂದು ನೋಟ್ಸ್ಗಳು ನಿಮಗೆ ಬೇಕಾದಲ್ಲಿ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಆ ಒಂದು ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡೆಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ, ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಪಾಲಿಟಿಯ ಈ ಸರಣಿಯನ್ನು ಸಂಪೂರ್ಣವಾಗಿ ನೋಡಲು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇಂದಿನ ಕ್ಲಾಸನ್ನು ಆರಂಭಿಸೋಣ. ಎಸ್, ಸೊ ಪಾಲಿಟಿಯಲ್ಲಿ ನಾವು 28 ಟಾಪಿಕ್ಗಳ ಕುರಿತು ನಾವಿಲ್ಲಿ ವಿವರವಾಗಿ ಆ ಎಲ್ಲ ಟಾಪಿಕ್ಗಳು ಕೂಡ ನಿಮಗೆ ಮೈಂಡ್ ಮ್ಯಾಪ್ನಲ್ಲಿ ಇರುತ್ತೆ. ಮೈಂಡ್ ಮ್ಯಾಪ್ ರೀತಿಯಲ್ಲಿ ತುಂಬ ಶಾರ್ಟಾಗಿ ಸಂಕ್ಷಿಪ್ತ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಈ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಿದ್ದೇವೆ. ಎಸ್, ಸೊ ಇದರಲ್ಲಿ ಸುಮಾರು 28 ಟಾಪಿಕ್ಗಳನ್ನು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಎಸ್, ಸೊ ಇದರಲ್ಲಿ ನಾವು ಮೊದಲನೇದಾಗಿ ಭಾರತೀಯ ರಾಜಕೀಯದ ಮೂಲಭೂತ ಅಂಶಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಅಂದರೆ ಫಂಡಮೆಂಟಲ್ಸ್ ಆಫ್ ಇಂಡಿಯನ್ ಪಾಲಿಟಿ,
ಭಾರತೀಯ ರಾಜಕೀಯದ ಮೂಲಭೂತ ಅಂಶಗಳ ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಇದರಲ್ಲಿ ಮೊದಲನೇದಾಗಿ ಭಾರತೀಯ ಸಂವಿಧಾನದ ಬಗ್ಗೆ ಸಾಮಾನ್ಯ ಸಂಗತಿಗಳನ್ನು ನಾವಿಲ್ಲಿ ತಿಳ್ಕೊಳ್ಳಿದ್ದೇವೆ. ಅಂದರೆ ಬೇಸಿಕ್ ಫ್ಯಾಕ್ಟ್ಸ್ ಅಬೌಟ್ ಆರ್ ಜನರಲ್ ಫ್ಯಾಕ್ಟ್ಸ್ ಅಬೌಟ್ ಇಂಡಿಯನ್ ಪಾಲಿಟಿ ಬಗ್ಗೆ ಸೊ ನಾವು ಇವತ್ತು ಡಿಸ್ಕಸನ್ನು ಮಾಡಲಿದ್ದೇವೆ. ಸೊ ಏನು ಮೂಲಭೂತ ಸಂಗತಿಗಳಲ್ಲಿ ಏನು ಅರ್ಥವನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತಂದರೆ ಇಲ್ಲಿ ಮೂಲಭೂತ ಸಂಗತಿಗಳು ಅಥವಾ ಬೇಸಿಕ್ ಫ್ಯಾಕ್ಟ್ಸ್ ಅಬೌಟ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಮೊದಲನೇದಾಗಿ ಏನಂತಂದರೆ ಇವಾಗ ನಾವು ಸಂವಿಧಾನದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಸಂವಿಧಾನ ಅಂತಂದರೆ ಏನು ಅಂತ ಗೊತ್ತಿರಬೇಕು. ಸಂವಿಧಾನ ಅಂತಂದರೆ ಏನು? ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಸಂವಿಧಾನ. ಸೊ ಇಲ್ಲಿ ಮೊದಲನೇ ಒಂದು ಸೆಂಟೆನ್ಸ್ ಏನಿದೆ ಸೊ ಇದು ಸಂವಿಧಾನದ ವ್ಯಾಖ್ಯಾನವನ್ನು ನೀಡುತ್ತೆ. ಏನು ಸಂವಿಧಾನ ಅಂತಂದರೆ ದೇಶವೊಂದು ಹೇಗೆ ಇರಬೇಕು ಎಂಬುದಕ್ಕೆ ಒಂದು ಚೌಕಟ್ಟು ಬೇಕು. ಸಂವಿಧಾನವೇ ಏನಾಗಿದೆ ಅಂತಂದರೆ ಆ ಒಂದು ಚೌಕಟ್ಟಾಗಿದೆ. ಸೊ ದೇಶವೊಂದು ಹೇಗಿರಬೇಕೆಂಬುದಕ್ಕೆ ಒಂದು ಚೌಕಟ್ಟು ಅಂತಂದರೆ ದೇಶವನ್ನು ಇಲ್ಲಿ ಏನಂತಂದರೆ ಒಂದು ಸರ್ಕಾರ ಬೇಕಲ್ವಾ. ಓಕೆ, ಆ ಸರ್ಕಾರ ಅಂತಂದರೆ ಯಾವುದು? ಇಲ್ಲಿ ಏನಂತಂದರೆ ಇವಾಗ ಶಾಸಕಾಂಗ ಇರುತ್ತಾ, ಶಾಸಕಾಂಗದ ಜವಾಬ್ದಾರಿ ಏನಿಲ್ಲಿ ಕಾನೂನನ್ನು ರೂಪಿಸುವಂಥದ್ದು, ಕಾನೂನು. ಸೊ ನಂತರದಲ್ಲಿ ಕಾರ್ಯಾಂಗ ಬರುತ್ತೆ. ಸೊ ಕಾರ್ಯಾಂಗದ ಜವಾಬ್ದಾರಿ ಏನಿಲ್ಲಿ ಈ ಶಾಸಕಾಂಗ ರಚನೆ ಮಾಡಿರುವಂಥ ಕಾನೂನನ್ನ ಜಾರಿ ಮಾಡುವಂಥ ಕೆಲಸವನ್ನು ಈ ಶಾಸಕಾಂಗ ಮಾಡುತ್ತೆ. ಸೊ ನಂತರದಲ್ಲಿ ನ್ಯಾಯಾಂಗ ಬರುತ್ತೆ. ನ್ಯಾಯಾಂಗದ ಪಾತ್ರ ಏನಿಲ್ಲಿ ಏನಿವಾಗ ಶಾಸಕಾಂಗ ಜಾರಿ ಮಾಡಿರುವಂಥ ರಚಿಸಿರುವಂಥ ಕಾನೂನನ್ನ ಹಾಗೆ ಇಲ್ಲಿ ಕಾರ್ಯಾಂಗ ಜಾರಿಗೆ ತಂದಿರುವಂಥ ಕಾನೂನನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅಂಥವ್ರಿಗೆ ಏನು ಮಾಡುತ್ತೆ ಅಂತಂದರೆ ಇದು ಶಿಕ್ಷೆಯನ್ನು ನೀಡುತ್ತೆ. ಓಕೆ, ಸೊ ಇಂತಹ ಒಟ್ಟಾರೆ ವ್ಯವಸ್ಥೆ ಏನಿದೆ ಸೊ ಈ ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಇಲ್ಲಿ ಸರ್ಕಾರ ಅಂತ ಕರಿತೀವಿ. ಸೊ ಈ ರೀತಿಯ ಸರ್ಕಾರದ ಆಡಳಿತ ಹಾಗೆ ನಾಗರಿಕರ ಒಂದು ಹಕ್ಕು ಮತ್ತು ಕರ್ತವ್ಯಗಳು ಏನಿರುತ್ತೆ ಸೊ ಈ ಕರ್ತವ್ಯಗಳ ಒಂದು ನಿಯಮಗಳ ಒಂದು ಸಂಕಲನ ಏನಿರುತ್ತೆ ಸೊ ಆ ಸಂಕಲನಕ್ಕೆ ಏನಂತ ಕರಿತೀವಿ? ಇಲ್ಲಿ ನಾವು ಸಂವಿಧಾನ ಅಂತ ಕರಿತೀವಿ. ಸೊ ಇಲ್ಲಿ ಸಂವಿಧಾನಕ್ಕೆ ನಾವು ಬೇರೆ ಬೇರೆ ವ್ಯಾಖ್ಯಾನವನ್ನು ಕೂಡ ನೀಡಬಹುದಾಗತ್ತೆ. ಸೊ ಇನ್ನೊಂದು ಒಂದು ವ್ಯಾಖ್ಯಾನವನ್ನು ಅಥವಾ ಡೆಫಿನಿಷನ್ನ ನೋಡೋದಾದರೆ ರಾಷ್ಟ್ರವನ್ನು ಸಮಗ್ರವಾಗಿ ಮುನ್ನಡೆಸುವುದಕ್ಕೆ ರೂಪಿಸಿಕೊಂಡಂಥ ಒಂದು ಚೌಕಟ್ಟಿಗೆ ಏನಂತ ಕರಿಬೋದು? ನಾವು ಸಂವಿಧಾನ ಅಂತ ಕರಿಬೋದು. ಸೊ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ವಿವರವಾಗಿ ತಿಳಿಸುವುದಕ್ಕೆ ಏನಂತ ಕರಿತೀವಿ? ನಾವಿಲ್ಲಿ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ಸಂವಿಧಾನಕ್ಕೆ ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನ್ ಏನಿದ್ರ ಅರ್ಥ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಕನ್ನಡದಲ್ಲಿ ಸಂವಿಧಾನ, ಅದರ ವ್ಯಾಖ್ಯಾನ ಏನು ಹೇಳುತ್ತೆ ಅಂದರೆ ವಿಧಿವತ್ತಾಗಿ ಅಂದರೆ ಯಥಾವತ್ತಾಗಿ ಪಾಲಿಸುವುದು ಎಂದರ್ಥ ಆಗತ್ತೆ. ಪಾಲಿಸುವುದು ಹೇಗಿರುತ್ತೋ ಹಾಗೇ ಪಾಲಿಸು ಎಂದರ್ಥ. ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಸಂಯೋಜಿಸು ಅಂತ ಕೂಡ ಅರ್ಥ ಆಗತ್ತೆ. ಸೊ ಇದು ಸಂವಿಧಾನದ ಡೆಫಿನಿಷನ್ ಆಯಿತು. ಸೊ ನಂತರದಲ್ಲಿ ನೆಕ್ಸ್ಟ್ ಬೇಸಿಕ್ ಫ್ಯಾಕ್ಟ್ಸ್ ಏನು? ಸೊ ನಮಗೆ ಗೊತ್ತಾಯಿತು, ಇವಾಗ ಸಂವಿಧಾನದ ಡೆಫಿನಿಷನ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಬೇಸಿಕ್ ಪಾಯಿಂಟ್, ಸುಮಾರು 60 ದೇಶಗಳ ಸಂವಿಧಾನದಿಂದ ಎರವಲು. ಸೊ ನಮ್ಮ ಸಂವಿಧಾನವನ್ನು ಇಲ್ಲಿ ಎರವಲು ಸಂವಿಧಾನ ಅಂತ ಕರಿತೀವಿ. ಎರವಲು ಅಂತಂದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಎರವಲು, ಓಕೆ, ಕನ್ನಡದಲ್ಲಿ ಎರವಲು, ಇಂಗ್ಲೀಷ್ನಲ್ಲಿ ಇದಕ್ಕೆ ಅಡಾಪ್ಟ್ ಅಂತ ಕರಿತೀವಿ. ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು. ಬೇರೆ ಒಂದು ಸಂವಿಧಾನದ ಮೂಲಗಳೇನಿರುತ್ತೆ ಅವುಗಳಿಂದ ನಾವು ಎರವಲು ಅವುಗಳನ್ನು ಏನು ಮಾಡ್ಕೊಳ್ತೀವಿ? ಅಳವಡಿಸಿಕೊಳ್ತೀವಿ. ನಮ್ಮ ಒಂದು ಸಂವಿಧಾನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ತೀವಿ. ಸೊ ಈ ರೀತಿ ಸುಮಾರು 60 ದೇಶಗಳಿಂದ ನಾವು ಏನು ಮಾಡಿದ್ದೀವಿ ಅಂತಂದರೆ ಒಳ್ಳೆಯ ಒಂದು ಅಂಶಗಳನ್ನು ಸೊ ಏನಂತಂದರೆ ನಮ್ಮ ಸಂವಿಧಾನದಲ್ಲಿ ಸೇರಿಸ್ಕೊಂಡಿದ್ದೇವೆ. ಸೊ ನಂತರದಲ್ಲಿ ಸೊ ಇದರ ಕುರಿತು ಕೂಡ ಅಂದರೆ ಎಕ್ಸಾಮ್ನಲ್ಲಿ ಇದರ ಮೇಲಿನ ಪ್ರಶ್ನೆ ಕೂಡ ಬರುತ್ತಾ. ಸೊ ಅದನ್ನು ಕೂಡ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ವಿವರವಾಗಿ ತಿಳಿಯಲಿದ್ದೇವೆ. ಸೊ ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಯಾವೆಲ್ಲ ದೇಶಗಳಿಂದ ಯಾವೆಲ್ಲ ಅಂಶಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಸೊ ನಂತರದಲ್ಲಿ ಬರುವಂಥದ್ದು ಏನಂತಂದರೆ ಲಿಖಿತ ಸಂವಿಧಾನ ಅಥವಾ ರಿಟನ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಸಂವಿಧಾನದ ವಿಧಗಳಂತ ಬರುತ್ತೆ, ಅದನ್ನು ಕೂಡ ನಾವು ಮುಂದೆ ಚರ್ಚೆನ ಮಾಡಲಿದ್ದೇವೆ. ಬಟ್ ಇಲ್ಲಿ ನಮ್ಮ ಸಂವಿಧಾನ ಏನಿದೆ ಅಂತಂದರೆ ಲಿಖಿತ ಸಂವಿಧಾನ ಆಗಿದೆ ಅಥವಾ ರಿಟನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಅಂದರೆ ಈ ಒಂದು ಸಂವಿಧಾನದಲ್ಲಿ
ಸರ್ಕಾರದ ರಚನೆ ಯಾವ ರೀತಿ ಇರಬೇಕು, ಅದರ ಅಧಿಕಾರ ಯಾವ ರೀತಿ ಇರಬೇಕು, ಹಾಗೆ ಪ್ರಜೆಗಳ ಅಂದರೆ ನಾಗರಿಕರ ಹಕ್ಕು ಮತ್ತು ಅವರ ಕರ್ತವ್ಯ ಯಾವ ರೀತಿ ಇರಬೇಕು ಅನ್ನೋದರ ಎಲ್ಲ ಸಮಗ್ರವಾದಂಥ ಮಾಹಿತಿ ಅಥವಾ ನಿಯಮಗಳು ಏನಂತಂದರೆ ಈ ಒಂದು ನಿಯಮಗಳನ್ನು ಹೊಂದಿರುವಂಥ ಒಂದು ಏಕೈಕ ದಾಖಲೆ ಏನಾಗಿದೆ ಅಂತಂದರೆ ಈ ಸಂವಿಧಾನವೇ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ವಿಶ್ವದ ಅತಿ ಉದ್ದದ ಸಂವಿಧಾನ. ಸೊ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಸೊ ನಮ್ಮ ಭಾರತದ ಒಂದು ಸಂವಿಧಾನದ ಹೆಗ್ಗಳಿಕೆ ಏನಂತಂದರೆ ವಿಶ್ವದಲ್ಲಿ ಅತಿ ಉದ್ದದ ಸಂವಿಧಾನ ಇದಾಗಿದೆ. ಸೊ ಏನಕ್ಕೆ ಈ ರೀತಿಯ ಒಂದು ಹೆಗ್ಗಳಿಕೆ ಇದೆ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ 460ಕ್ಕೂ ಹೆಚ್ಚು ಏನಿದೆ ಅಂತಂದರೆ ವಿಧಿಗಳಿವೆ ಅಥವಾ ಆರ್ಟಿಕಲ್ಸ್ಗಳಿವೆ. ಹಾಗೆ 25 ಏನಿದೆ ಅಂತಂದರೆ ಪಾರ್ಟ್ಸ್ ಅಥವಾ ಭಾಗಗಳಿವೆ, ಪಾರ್ಟ್ಸ್. ಹಾಗೆ ಸುಮಾರು 12 ಶೆಡ್ಯೂಲ್ಗಳಿವೆ, ಶೆಡ್ಯೂಲ್ ಅಥವಾ ಪರಿಚ್ಛೇದಗಳಿವೆ. ಸೊ ಇಷ್ಟೊಂದು ಅಂಶಗಳನ್ನ ಒಳಗೊಂಡಿರುವಂಥ ಕಾರಣಕ್ಕಾಗಿ ಏನಂತಂದರೆ ನಮ್ಮ ಸಂವಿಧಾನವನ್ನು ವಿಶ್ವದ ಅತಿ ಉದ್ದದ ಸಂವಿಧಾನ ಅಂತ ಹೇಳಿ ಕರೆಯಲಾಗತ್ತೆ. ಸೊ ನಂತರದಲ್ಲಿ 284 ಸದಸ್ಯರಿಂದ ಸಹಿ. ಯಾವುದಕ್ಕೆ ಅಂತಂದರೆ ಇಲ್ಲಿ ಯಾವುದಕ್ಕೆ ಸಹಿಯನ್ನು ಹಾಕಲಾಗತ್ತೆ ಅಂತಂದರೆ ಏನಿವಾಗ ಅಂತಿಮವಾಗಿ ಸಂವಿಧಾನ ಜಾರಿಗೆ ಏನು ಬರುತ್ತೆ ಅಥವಾ ಮೂಲ ಸಂವಿಧಾನ ಏನು ಜಾರಿಗೆ ಬರುತ್ತೆ ಆ ಸಂವಿಧಾನಕ್ಕೆ ಸಂವಿಧಾನ ಒಂದು ರಚನಾ ಸಭೆ ಏನಿರುತ್ತೆ, ಸೊ ಆ ಸಭೆಯ ಸುಮಾರು 284 ಜನರು ಏನು ಮಾಡ್ತಾರೆ ಅಂದರೆ ಈ ಸಂವಿಧಾನಕ್ಕೆ ಸಹಿಯನ್ನು ಹಾಕಿರ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಮೂಲ ಸಂವಿಧಾನವನ್ನು ಅಥವಾ ಮೂಲ ಸಂವಿಧಾನದ ಪ್ರತಿ ಅಂದರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ ಆ ಕಾನ್ಸ್ಟಿಟ್ಯೂಷನ್ನ ಪ್ರತಿಯನ್ನು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಅಂದರೆ ಇದು ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಇದನ್ನು ಇಡಲಾಗಿದೆ. ಅಂದರೆ ಇದನ್ನು ಸಂಸತ್ತಿನ ಗ್ರಂಥಾಲಯ ಅಂದರೆ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಅಂತಂದರೆ ಇಲ್ಲಿ ಸಂಸತ್ತಿನ ಗ್ರಂಥಾಲಯದಲ್ಲಿ ಇದನ್ನು ಇಡಲಾಗಿದೆ, ಗ್ರಂಥಾಲಯ. ಸೊ ಇದನ್ನು ಸಂರಕ್ಷಿಸಿಡಲಿಕ್ಕೆ ಸೊ ಈ ಒಂದು ಸಂವಿಧಾನವನ್ನು ಹೀಲಿಯಂ ಕೋಶದಲ್ಲಿ ಇಡಲಾಗಿದೆ. ಹೀಲಿಯಂ ತುಂಬಿರುವಂಥ ಒಂದು ಕೋಶದಲ್ಲಿ ಇವುಗಳನ್ನು ಇಡಲಾಗಿದೆ. ಸೊ ಹೀಗಾಗಿ ಅವುಗಳೇನಾಗುತ್ತೆ ಈ ರೀತಿಯ ಒಂದು ಸಂವಿಧಾನವನ್ನು ನಾವು ಮುಟ್ಲಿಕ್ಕೆ ಆಗೋದಿಲ್ಲ ಅಥವಾ ಅವನ್ನ ತೆರೆದು ನೋಡಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಒನ್, ಸಂವಿಧಾನ ಸಭೆ 1946ರಲ್ಲಿ ರಚನೆ. ಅಂದರೆ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅಂತ ಹೇಳಿ ಏನು ಮಾಡಲಾಗತ್ತೆ, ಒಂದು ಇಲ್ಲಿ ಸಂವಿಧಾನ ಸಭೆಯನ್ನು ಆಯೋಜನೆ ಮಾಡಲಾಗತ್ತೆ. ಸೊ ಅದು ರಚನೆಗೊಂಡಿರುವಂಥದ್ದು 1946ರಲ್ಲಿ. ಸೊ ಈ ರೀತಿ ಸಂವಿಧಾನ ಸಭೆ ಏನು ರೂಪುಗೊಳ್ಳುತ್ತೆ, ಸೊ ಈ ಸಂವಿಧಾನದ ಕರಡನ್ನು ರಚಿಸಬೇಕಲ್ವಾ, ಆ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರ್ತಾರೆ. ಸೊ ನಂತರದಲ್ಲಿ ನಮ್ಮ ಸಂವಿಧಾನವನ್ನು ಜೀವಂತ ಸಂವಿಧಾನ ಅಥವಾ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ. ಯಾಕೆ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅಂತಂದರೆ ಈ ಒಂದು ಸಂವಿಧಾನ ಏನಿದೆ ಸೊ ಇದು ಸ್ಥಿರವಾಗಿ ಇಲ್ಲ, ಅಂದರೆ ಒಂದೇ ರೀತಿ ಇರೋದಿಲ್ಲ. ಅಥವಾ ಇದೇನಾಗುತ್ತೆ ಅಂದರೆ ಕಾಲಕ್ಕೆ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಅಂದರೆ ನಾವು ಹಲವಾರು ಒಂದು ತಿದ್ದುಪಡಿಗಳ ಮೂಲಕ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡ್ಬೋದಾಗಿರುತ್ತೆ. ಸೊ ಈ ಕಾರಣಕ್ಕಾಗಿ ನಮ್ಮ ಸಂವಿಧಾನವನ್ನು ಜೀವಂತ ಸಂವಿಧಾನ ಅಂತ ಹೇಳಿ ಕರೀತಾರೆ. ಸೊ ಏನಿವಾಗ ಸಂವಿಧಾನವನ್ನು ರಚನೆಯನ್ನು ಮಾಡಲಾಗತ್ತೆ ಏನೋ ಅದರ ಕುರಿತು, ಅಂದರೆ ಇವಾಗ ಈ ಒಂದು ಸಂವಿಧಾನದ ರಚನೆಯ ಜವಾಬ್ದಾರಿಯನ್ನು ಯಾರಿಗೆ ವಹಿಸಲಾಗಿತ್ತು, ಇಲ್ಲಿ ಅಂಬೇಡ್ಕರ್ ಅವರಿಗೆ ವಹಿಸಲಾಗಿತ್ತು. ಓಕೆ, ಆದರೆ ಇವರೇನು ಅಂತಿಮವಾಗಿ ಒಂದು ಕರಡು ಸಂವಿಧಾನವನ್ನು ರಚನೆಯನ್ನು ಮಾಡ್ತಾರೆ. ಅದರ ಮೇಲೆ ಚರ್ಚೆಗಳಾಗಬೇಕಲ್ವಾ, ಅದರಲ್ಲಿ ಯಾವುದನ್ನು ಇಟ್ಕೊಳ್ಬೇಕು ಅಥವಾ ಯಾವುದನ್ನು ತೆಗೆದು ಹಾಕಬೇಕು ಅಥವಾ ಏನಾದರೂ ಹೊಸ ಅಂಶಗಳನ್ನ ಸೇರಿಸ್ಕೊಳ್ಬೇಕು ಅನ್ನೋದರ ಕುರಿತು ಈ ರೀತಿ ಒಂದು ಚರ್ಚೆ ಆಗಬೇಕಲ್ವಾ. ಸೊ ಇಂತಹ ಒಂದು ಚರ್ಚೆಗೆ 114 ದಿನಗಳು ಬೇಕಾಗತ್ತೆ. ಕರಡು ಸಂವಿಧಾನದ ಮೇಲೆ 114 ದಿನಗಳು ಚರ್ಚೆಗಳಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಸಂವಿಧಾನ ಮೂಲ ಹಸ್ತಪ್ರತಿಯನ್ನು, ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ ಏನಿತ್ತು, ಸೊ ಆ ಮೂಲ ಹಸ್ತಪ್ರತಿ ಏನಿದೆ ಸೊ ಇದು 16x22 ಇಂಚು ಅಂದರೆ 16x22 ಅಳತೆಯಲ್ಲಿತ್ತು. ಸೊ ಇದನ್ನು ಚರ್ಮ ಕಾಗದ ಹಾಳೆಗಳ ಮೇಲೆ ಬರೆಯಲಾಗಿತ್ತು. ಸೊ ಹೀಗಾಗಿ ಇದರ ಒಂದು ಜೀವಿತಾವಧಿ ಎಷ್ಟು ವರ್ಷಗಳ ಇದೆ ಅಂತ ಹೇಳಲಾಗತ್ತೆ, 1000 ವರ್ಷಗಳು ಇದೆ ಅಂತ ಹೇಳಲಾಗತ್ತೆ.
ಎಸ್. ಸೊ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಅಂಶ ಏನಂತಂದರೆ, ಏನಿವಾಗ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅಥವಾ ಮೂಲ ಸಂವಿಧಾನ ಏನಿದೆ, ಸೊ ಇದರ ಒಟ್ಟು ತೂಕ ಎಷ್ಟಿದೆ ಅಂತಂದರೆ 3.75 kg. ಇಷ್ಟೊಂದು ತೂಕವನ್ನು ಇದು ಹೊಂದಿದೆ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಎಸ್. ಸೊ ಕರಡು ಸಂವಿಧಾನದಲ್ಲಿ ಭಾರತ ಎಂಬ ನಾಮಪದವೇ ಇರಲಿಲ್ಲ. ಈ ಒಂದು ವಿಷಯವನ್ನು ಇಲ್ಲಿ ಏನಕ್ಕೆ ಚರ್ಚೆನ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೊ ಏನಿವಾಗ ಭಾರತದಲ್ಲಿ ಈ ಹಿಂದೆ G20 ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. G20 ಶೃಂಗಸಭೆ. ಸೊ ಈ ಶೃಂಗಸಭೆಗೆ ಆಹ್ವಾನವನ್ನು ಮಾಡಲಿಕ್ಕೆ ಆಹ್ವಾನ ಪತ್ರಿಕೆ ಏನಿರುತ್ತೆ ಅಥವಾ ಇನ್ವಿಟೇಷನ್ ಕಾರ್ಡ್ ಏನಿರುತ್ತೆ, ಈ ಆಹ್ವಾನ ಪತ್ರಿಕೆಯಲ್ಲಿ ಏನು ಮಾಡಲಾಗಿರುತ್ತೆ ಅಂತಂದರೆ, ಪತ್ರಿಕೆಯಲ್ಲಿ ಪ್ರೆಸಿಡೆಂಟ್ ಆಫ್ ಭಾರತ ಅಂತ ಹೇಳಿ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಹೇಳಿ ಬರೆಯಲಾಗಿರುತ್ತೆ. ಸೊ ಇದು ಒಂದಿಷ್ಟು ವಿವಾದಕ್ಕೆ ಕಾರಣ ಆಗುತ್ತೆ. ಎಸ್. ಸೊ ಈ ಹಿಂದಿನ ಎಲ್ಲ ಒಂದು ಸಭೆಗಳಲ್ಲಿ ಪ್ರೆಸಿಡೆಂಟ್ ಆಫ್ ಭಾರತ ಬದಲಾಗಿ ಇಂಡಿಯಾ ಅಂತ ಹೇಳಿ ಬಳಸಲಾಗ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಏನಾಗುತ್ತೆ, ಭಾರತ್ ಅಂತ ಹೇಳಿ ಬಳಸ್ತಾರೆ. ಸೊ ಇದು ಒಂದಿಷ್ಟು ವಿವಾದಕ್ಕೆ ಕಾರಣ ಆಗತ್ತೆ. ಎಸ್. ಸೊ ಇಲ್ಲಿ ಅದರಲ್ಲಿ ದೇಶವನ್ನು ಇಂಡಿಯಾ ಎಂದೇ ಉಲ್ಲೇಖಿಸಲಾಗಿತ್ತು. ಎಸ್. ಸೊ ಅಂದರೆ ಏನಿವಾಗ ಅಂಬೇಡ್ಕರ್ ಅವರು ಒಂದು ಕರಡು ಸಂವಿಧಾನವನ್ನು ಏನು ರಚನೆ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಭಾರತ ಅನ್ನುವಂಥ ಪದ ಬಳಕೆ ಆಗಿರೋದಿಲ್ಲ. ಸೊ ಅದರ ಬದಲಿಗೆ ಇಲ್ಲಿ ಇಂಡಿಯಾ ಅಂತ ಹೇಳಿ ಪದ ಬಳಕೆ ಆಗಿರುತ್ತೆ ಅಥವಾ ನಾಮಪದವನ್ನು ಬಳಸಿರ್ತಾರೆ. ಎಸ್. ಸೊ ಆಗಿನ ಒಂದು ಸಂದರ್ಭದಲ್ಲಿ ಅಂದರೆ ಕರಡು ಸಂವಿಧಾನದಲ್ಲಿ 1ನೇ ವಿಧಿ ಏನು ಹೇಳುತ್ತೆ, ಸೊ ಇಲ್ಲಿ ನಾವು 2 ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಅಂದರೆ ಇವಾಗ ಪ್ರಸ್ತುತವಿರುವಂಥ ಆರ್ಟಿಕಲ್ 1 ಏನು ಹೇಳುತ್ತೆ, ಹಾಗೆ ಕರಡು ಸಂವಿಧಾನದಲ್ಲಿ ಆರ್ಟಿಕಲ್ 1 ಏನು ಹೇಳಿತ್ತು ಅಂತ. ಓಕೆ. ಎಸ್. ಸೊ ಕರಡು ಸಂವಿಧಾನದಲ್ಲಿ 1ನೇ ವಿಧಿಯನ್ನು ಯಾವ ರೀತಿ ಹೇಳುತ್ತೆ ಅಂತಂದರೆ, ಇಲ್ಲಿ ಡಿಸ್ಕ್ರಿಪ್ಷನ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳಲಾಗಿತ್ತು. ಬಟ್ ಇವಾಗ ಏನು ಅಂತಿಮ ಸಂವಿಧಾನದ ಒಂದು ವಿಧಿ 1 ಏನು ಹೇಳುತ್ತೆ ಅಂತಂದರೆ, ಇಂಡಿಯಾ ದ್ಯಾಟ್ ಈಸ್ ಭಾರತ್ ಶಾಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಅಂದ್ರೆ ಇಂಡಿಯಾ ಅಂದರೆ ಭಾರತ. ಅಂದರೆ ಇಲ್ಲಿ ಈ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ಇಲ್ಲಿ ಇಂಡಿಯಾ ದಟ್ ಈಸ್ ಭಾರತ, ಇಂಡಿಯಾ ಅಂದರೆ ಭಾರತ ಅಂತ ಅರ್ಥ. ಅಂದರೆ ಎರಡೂ ಕೂಡ ಒಂದೇ ಅರ್ಥವನ್ನು ಹೊಂದಿದೆ. ಭಾರತ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಭಾರತ. ಸೊ ಈ ರೀತಿ ಇಂಡಿಯಾ ಅಂದರೆ ಭಾರತವು ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ ಅಂದರೆ ಒಕ್ಕೂಟಗಳ ರಾಜ್ಯವಾಗಿರಬೇಕು ಅಂತ ಇದು ಹೇಳುತ್ತೆ. ಎಸ್. ಸೊ ಇದು ಪ್ರಸ್ತುತ ವಿಧಿ ಹೇಳುವಂಥದ್ದು, 1ನೇ ವಿಧಿ ಹೇಳುವಂಥದ್ದು. ಆದರೆ ಈ ವಿಧಿಯ ಉದ್ದಕ್ಕೂ ಇಂಡಿಯಾ ಎಂದಷ್ಟೇ ಉಲ್ಲೇಖಿಸಲಾಗಿತ್ತು. ಸೊ ಕಂಪ್ಲೀಟ್ ಆರ್ಟಿಕಲ್ 1 ಆಫ್ ದ ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಏನಿತ್ತು, ಅದರಲ್ಲಿ ಕಂಪ್ಲೀಟಾಗಿ ಇಂಡಿಯಾ ಅಂತಾನೆ ಬಳಸಲಾಗಿತ್ತು. ಇಂಡಿಯಾ ಎಂಬುದರ ಜೊತೆಗೆ ಭಾರತ ಎಂಬ ನಾಮಪದವನ್ನು ಬಳಸಬಹುದು ಎಂಬುದನ್ನು ಮೊದಲು ಪ್ರಸ್ತಾಪಿಸಿದ್ದು ಅಂಬೇಡ್ಕರ್ ಅವರು. ಎಸ್. ಸೊ ಇಲ್ಲಿ ಇಂಡಿಯಾ ಬದಲಿಗೆ ಅಂತ ಅಲ್ಲ, ಅದರ ಜೊತೆಯಾಗಿಯೇ ಇಂಡಿಯಾ ಎಂಬುದರ ಜೊತೆಗೆ ಭಾರತ ಪದವನ್ನು ಬಳಸಬೇಕಂತ ಹೇಳಿ ಅಂಬೇಡ್ಕರ್ ಅವರು ಸಲಹೆಯನ್ನು ನೀಡ್ತಾರೆ. ಎಸ್. ಹಾಗಿದ್ರೆ ಇದಕ್ಕೂ ಮೊದಲು ಭಾರತಕ್ಕೆ ಅಥವಾ ಈ ಇಂಡಿಯಾಕ್ಕೆ ಏನೆಲ್ಲ ಹೆಸರುಗಳನ್ನು ಉಲ್ಲೇಖಿಸಲಾಗಿತ್ತು ಅಂತ ಹೇಳಿ ನೋಡೋಣ. ಸಂವಿಧಾನ ರಚನಾ ಸಭೆಯಲ್ಲಿ ಸೂಚಿಸಲಾಗಿದ್ದ ಕೆಲವು ಹೆಸರುಗಳು ಹಿಂದಂತ ಬಳಸಬೇಕಂತ ಕೆಲವೊಬ್ಬರು ಹೇಳಿದರು. ಭಾರತ ಇಂಗ್ಲಿಷ್ ಭಾಷೆಯಲ್ಲಿ ಇಂಡಿಯಾ ಎನ್ನಲಾಗುವ ಅಂತ ಹೇಳಿದರು. ಹಾಗೆ ಇಂಡಿಯಾ ಎಂಬುದನ್ನು ಭಾರತ ಎನ್ನಬೇಕು ಅಂತ ಹೇಳಿದರು. ಹಾಗೆ ಭಾರತ ವಿದೇಶಗಳಲ್ಲಿ ಇಂಡಿಯಾ ಎಂದು ಹೆಸರಾಗಿರುವಂತ ಹೇಳಿ ಬಳಸಬೇಕಂತ ಹೇಳಿ ಕೆಲವೊಂದಿಷ್ಟು ಹೆಸರುಗಳನ್ನು ಶಿಫಾರಸನ್ನು ಮಾಡಿರ್ತಾರೆ. ಸೊ ಅಂತಿಮವಾಗಿ ಇಂಡಿಯಾ ದ್ಯಾಟ್ ಈಸ್ ಭಾರತ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳಿ ಬಳಕೆನ ಮಾಡಲಾಗತ್ತ. ಎಸ್. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ಎಸ್. ಸೊ ಸಂವಿಧಾನದ ವಿಧಗಳು, ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ವಿಧಗಳು. ಎಸ್. ಸೊ ಸಂವಿಧಾನದಲ್ಲಿ ಮುಖ್ಯವಾಗಿ 2 ವಿಧಗಳು ಬರುತ್ತೆ. 2 ವಿಧಗಳು. ಸೊ ಮೊದಲನೇದಾಗಿ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಲಿಖಿತ ಸಂವಿಧಾನ. ಸೊ ಎರಡನೇದಾಗಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅಲಿಖಿತ ಸಂವಿಧಾನ. ಸೊ ಮೊದಲನೇದಾಗಿ ನಾವು ಇವಾಗ ಲಿಖಿತ ಸಂವಿಧಾನ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ.
ಸೊ ಇಲ್ಲಿ ಬಹುಮುಖ್ಯವಾಗಿ ಏನಂತಂದರೆ ಲಿಖಿತ ಸಂವಿಧಾನ ಯಾವೆಲ್ಲ ದೇಶಗಳಲ್ಲಿ ಇದೆ ಅಥವಾ ಜಾರಿಯಲ್ಲಿದೆ ಅಂತ ನೋಡೋದಾದರೆ, ಸೊ ಇದು ನಮ್ಮ ಭಾರತವು ಸೇರಿದಂತೆ ಭಾರತದಲ್ಲಿದೆ, ಹಾಗೆ ಯು ಎಸ್ನಲ್ಲಿದೆ, ಹಾಗೆ ಫ್ರಾನ್ಸ್ನಲ್ಲಿದೆ, ಹಾಗೆ ಜಪಾನ್ನಲ್ಲಿ ಕೂಡ ಲಿಖಿತ ಸಂವಿಧಾನ ಇದೆ. ಹಾಗಿದ್ರೆ ಅಲಿಖಿತ ಸಂವಿಧಾನ ಎಲ್ಲಿದೆ? ಇದು ಬ್ರಿಟನ್ ಅಥವಾ UK ಯಲ್ಲಿ ಇದೆ. ಎಸ್, ಸೊ ನಿಮಗೆ ಮೇಲೆ ಹೇಳಿದ್ದೆ ನಾನು, ಮೈಂಡ್ ಮ್ಯಾಪ್ ಮೂಲಕ ಅಧ್ಯಯನವನ್ನು ಮಾಡಿದರೆ ಯಾವ ರೀತಿ ನಿಮಗೆ ಅದು ಬೆನಿಫಿಟ್ ಆಗುತ್ತೆ ಅಂತ ಹೇಳಿ. ಎಸ್, ಸೊ ಈ ಒಂದು ಇದರಲ್ಲಿ ನೀವು ನೋಡ್ಬೋದು ಅಂತಂದರೆ ತುಂಬ ನಿಮಗೆ ಟು ದ ಪಾಯಿಂಟ್, ಏನು ಯಾವ ಒಂದು ಪಾಯಿಂಟನ್ನು ನೇರವಾಗಿ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಫೋಕಸನ್ನು ಮಾಡ್ಬೋದಾಗಿರುತ್ತೆ. ಸೊ ಆ ರೀತಿ ಈ ಒಂದು ನೋಟ್ಸನ್ನು ಇಲ್ಲಿ ನಾವು ಪ್ರಿಪೇರ್ ಮಾಡಿದ್ದೇವೆ. ಎಸ್, ಸೊ ಇವಾಗ ಲಿಖಿತ ಸಂವಿಧಾನ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಈ ಲಿಖಿತ ಸಂವಿಧಾನ ಅನ್ನುವಂಥದ್ದು ಏನಾಗಿದ್ದಾರೆ, ಲಿಖಿತ ಕಾನೂನುಗಳ ಏಕಪ್ರತಿ. ಎಸ್, ಸೊ ಇವಾಗ ಹಲವಾರು ಕಾನೂನುಗಳಿದೆ ನಮ್ಮ ಸಂವಿಧಾನದಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸರ್ಕಾರದ ರಚನೆ ಯಾವ ರೀತಿ ಇರಬೇಕು, ಸರ್ಕಾರದ ರಚನೆ, ಸೊ ಅದರೊಟ್ಟಿಗೆ ಆಡಳಿತ ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನೋದರ ಕುರಿತು, ಹಾಗೆ ನಾಗರಿಕರಿಗೆ ಹಕ್ಕುಗಳ ಕುರಿತಿದೆ, ಹಾಗೆ ನಾಗರಿಕರ ಕರ್ತವ್ಯದ ಕುರಿತು ಕೂಡ ಇದೆ. ಸೊ ಈ ಎಲ್ಲ ಒಂದು ಕಾನೂನುಗಳನ್ನು ಒಳಗೊಂಡಿರುವಂಥದ್ದು ಈ ಎಲ್ಲವೂ ಕೂಡ ಏನಂತಂದರೆ ಒಂದೇ ಏನಂತಂದರೆ ಸಂವಿಧಾನದಲ್ಲಿ ಅಥವಾ ಒಂದೇ ಪ್ರತಿಯಲ್ಲಿ ಏನಾಗುತ್ತೆ ಕಂಡುಬರುತ್ತೆ, ಏಕಪ್ರತಿ ಆಗಿರುವಂಥದ್ದು. ಸೊ ಇದು ನಮ್ಮ ಲಿಖಿತ ಸಂವಿಧಾನ ಆಗಿದೆ. ಸೊ ಇವುಗಳನ್ನ ಕ್ರೋಢೀಕರಿಸಲಾಗಿದೆ ಮತ್ತು ಕ್ರಮಾನುಗತ ವ್ಯವಸ್ಥೆಯಲ್ಲಿ. ಇವಾಗ ಏನು ಸಂವಿಧಾನದಲ್ಲಿ ಸುಮಾರು 460ಕ್ಕೂ ವಿಧಿಗಳಿದೆ, ಹಾಗೆ 25 ಪಾರ್ಟ್ಸ್ಗಳಿವೆ. ಸೊ ಇಲ್ಲಿ ಪ್ರತಿಯೊಂದು ಭಾಗಗಳು ಒಂದೊಂದು ವಿಷಯದ ಕುರಿತು ನಿರ್ದಿಷ್ಟವಾಗಿ ಹೇಳುತ್ತೆ. ಸೊ ಇವುಗಳೇನಂತಂದರೆ ಏನು ಕ್ರಮಾನುಗತ ವ್ಯವಸ್ಥೆಯಲ್ಲಿ, ಸೊ ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, ಸಿಟಿಜನ್ಶಿಪ್ಪು, ಸೊ ಈ ರೀತಿ ಏನಂತಂದರೆ ಹಂತವಾಗಿ ಅಥವಾ ಪಾರ್ಟ್ಸ್ ಬೈ ಪಾರ್ಟ್ ಏನಂತಂದರೆ ವಿವರವಾಗಿ ಏನಂತಂದರೆ ಅವುಗಳ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ಈ ರೀತಿ ಇರುವಂಥದ್ದು. ಸೊ ನಂತರದಲ್ಲಿ ನಮ್ಮ ಸಂವಿಧಾನದ ಇನ್ನೊಂದು ಪ್ರಮುಖ ಲಕ್ಷಣ ಏನಂತಂದರೆ ಇದು ಅನಮ್ಯ ಸಂವಿಧಾನವೂ ಕೂಡ ಆಗಿದೆ. ಅನಮ್ಯ ಅಂತಂದರೆ ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಅಂದರೆ ನಮ್ಮ ಸಂವಿಧಾನವನ್ನು ರಿಜಿಡ್, ಇದಕ್ಕೆ ಇನ್ನೊಂದು ಕನ್ನಡದ ಪದ ಅಂತಂದರೆ ಕಟ್ಟುನಿಟ್ಟಾದ ಅಂದ್ರೆ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ನಿಯಮಗಳು ಏನಿದೆ ಅಂತಂದರೆ ತುಂಬ ಕಠಿಣವಾಗಿದೆ. ಸೊ ಇದಕ್ಕೆ ನಾವು ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಹಾಗೆ ಇನ್ನು ಸರ್ಕಾರದ ರಚನೆ ಯಾವ ರೀತಿ ಇದೆ? ಸೊ ಐದರ್ ಒಕ್ಕೂಟ ವ್ಯವಸ್ಥೆ ಕೂಡ ಆಗಿದೆ ಇಲ್ಲಿ, ಹಾಗೆ ಕೇಂದ್ರೀಕೃತ ವ್ಯವಸ್ಥೆ ಕೂಡ ಆಗಿ ಕಂಡುಬರುತ್ತೆ. ಏನಿದು ಒಕ್ಕೂಟ ವ್ಯವಸ್ಥೆ ಅಥವಾ ಫೆಡ್ರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ಫೆಡ್ರಲ್ ಸಿಸ್ಟಮ್ ಅಂದರೆ ಇಲ್ಲಿ ಏನಾಗುತ್ತೆ, ಅಧಿಕಾರ ವಿಭಜನೆ ಅನ್ನುವಂಥದ್ದು ಕಂಡುಬರುತ್ತೆ. ಅಧಿಕಾರ ವಿಭಜನೆ ಯಾವುದರ ನಡುವೆ ಇಲ್ಲಿ ಅಧಿಕಾರ ವಿಭಜನೆ ಆಗುತ್ತೆ? ಕೇಂದ್ರ ಮತ್ತು ರಾಜ್ಯಗಳ ನಡುವೆ, ರಾಜ್ಯ ಸರ್ಕಾರದ ನಡುವೆ ಏನಾಗುತ್ತೆ ಇಲ್ಲಿ ಅಧಿಕಾರ ವಿಭಜನೆ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇಲ್ಲಿ ಕಾರಣ ಕೂಡ ಹೇಳಿದ್ದಾರೆ ನೋಡಿ. ಕಾರಣ ಒಕ್ಕೂಟ ವ್ಯವಸ್ಥೆ ಇದೆ ಅಲ್ವಾ, ಯಾಕೆ ಇದನ್ನು ಒಕ್ಕೂಟ ವ್ಯವಸ್ಥೆ ಸರ್ಕಾರ ಅಂತಲೂ ಕೂಡ ಕರೀತಾರೆ ಅಂತಂದರೆ ಇಲ್ಲಿ ಸಂವಿಧಾನವೇ ಏನಾಗಿದೆ, ಸರ್ವೋಚ್ಚವಾಗಿದೆ. ಅಂದರೆ ನಮ್ಮ ದೇಶದ ಸಂವಿಧಾನ ಏನಿದೆ ಅಂತಂದರೆ ಅದು ಅತ್ಯುನ್ನತ ಕಾನೂನು ಆಗಿದೆ. ಅದರ ಮೇಲೆ ಮತ್ಯಾವುದು ಕಾನೂನು ಇರೋದಿಲ್ಲ. ಸಂವಿಧಾನದ ಕಾನೂನು ಏನಂತಂದರೆ ಇಲ್ಲಿ ಅಂತಿಮ ಅಥವಾ ಅತ್ಯುನ್ನತವಾಗಿ ಇರುತ್ತೆ, ಅತ್ಯುನ್ನತ ಕಾನೂನು. ಸೊ ಈ ಕಾರಣಕ್ಕಾಗಿ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ, ಅಥವಾ ಇಲ್ಲಿ ಅಧಿಕಾರದ ವಿಭಜನೆ ಕೂಡ ಕಂಡುಬರುತ್ತೆ. ಇಲ್ಲಿ ಏನಂತಂದರೆ ನಾವು ಹಲವಾರು ಕಾರಣಗಳಿಗಾಗಿ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ. ಉದಾಹರಣೆಗೆ ಏನಂತಂದರೆ ಲಿಖಿತ ಸಂವಿಧಾನವನ್ನು ಒಳಗೊಂಡಿರುವಂಥ ಕಾರಣಕ್ಕಾಗಿ, ಅಥವಾ ಕಟ್ಟುನಿಟ್ಟಿನ ಸಂವಿಧಾನ ಅಂದರೆ ಇವಾಗ ಮೇಲೆ ಚರ್ಚೆಯನ್ನು ಮಾಡಿದ ಹಾಗೆ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇರುವಂಥ ಕಾರಣಕ್ಕಾಗಿ ಇದನ್ನು ಒಕ್ಕೂಟ ವ್ಯವಸ್ಥೆ ಅಂತ ಕೂಡ ಕರೆಯಲಾಗತ್ತೆ. ಸೊ ನಂತರದಲ್ಲಿ ಕೇಂದ್ರೀಕೃತ ವ್ಯವಸ್ಥೆ. ಏನಿದು ಕೇಂದ್ರೀಕೃತ ವ್ಯವಸ್ಥೆ ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರವೇ ಏನಿರುತ್ತೆ ಅಂದರೆ ಇಲ್ಲಿ ಡಾಮಿನೆಂಟ್ ಆಗಿರುತ್ತೆ, ಪ್ರಬಲವಾಗಿರುತ್ತೆ. ಕೇಂದ್ರ ಸರ್ಕಾರ ಅಂದರೆ ಏಕ ಸಂವಿಧಾನವಾಗಿ ಇರುತ್ತೆ. ಹಾಗೆ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಏನಿರುತ್ತೆ, ಸಾಮಾನ್ಯವಾಗಿ ಇದು ಅನಮ್ಯ ಸಂವಿಧಾನ ಆದರೆ, ಅಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅನಮ್ಯ ಸಂವಿಧಾನ ಬಂದರೆ ಇಲ್ಲಿ ನಮ್ಯ ಸಂವಿಧಾನ. ಏನು ನಮ್ಯ ಅಂತಂದರೆ ಫ್ಲೆಕ್ಸಿಬಲ್ ಅಂತಂದರೆ
ಇಲ್ಲಿ ಕಾನೂನುಗಳನ್ನ ಅಥವಾ ಸಂವಿಧಾನವನ್ನು ಏನಂತಂದರೆ ತಿದ್ದುಪಡಿ ಮಾಡುವಂಥ ನಿಯಮಗಳೇನಂತಂದರೆ ಸರಳವಾಗಿ ಇರುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ನಮ್ಯ ಅಥವಾ ಫ್ಲೆಕ್ಸಿಬಲ್ ಅಂತ ಕೂಡ ಕರಿತೀವಿ. ಎಸ್, ಸೊ ಇಲ್ಲಿ ಸಂವಿಧಾನವೇ ಸರ್ವೋಚ್ಚವಾಗಿದೆ ಅಂತ ಹೇಳ್ತೀವಲ್ವಾ. ಯಾಕೆ ಅಂತಂದರೆ, ಸೊ ಇಲ್ಲಿ ಎಲ್ಲ ಅಂಗಗಳು ಅಂದರೆ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ, ಇವೆಲ್ಲವೂ ಕೂಡ ಸಂವಿಧಾನದಿಂದ ತಮ್ಮ ಅಧಿಕಾರವನ್ನು ಗಳಿಸಿಕೊಳ್ಳುತ್ತೆ. ಸೊ ಇದರ ಅರ್ಥ ಇವುಗಳು ಮಾಡುವಂಥ ಕಾನೂನುಗಳು ಸಂವಿಧಾನಕ್ಕಿಂತ ಕಡಿಮೆ ಇರುತ್ತೆ ಅಂತ ಅರ್ಥ. ಎಸ್, ಸೊ ನೆಕ್ಸ್ಟ್ ಒನ್, ಎರಡನೇದ್ದು ನಾವು ಸಂವಿಧಾನದ ವಿಧಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಲಿಖಿತ ಸಂವಿಧಾನ ಅಂತಂದರೆ ಏನು ಅಂತ ನೋಡಿದ್ವಿ. ಸೊ ನಂತರದಲ್ಲಿ ಅಲಿಖಿತ ಸಂವಿಧಾನ ಅಥವಾ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಇದು ಯು ಕೆಯಲ್ಲಿ ಜಾರಿಯಲ್ಲಿರುವಂಥದ್ದು. ಎಸ್, ಸೊ ಇದರ ಒಂದು ಲಕ್ಷಣಗಳು ಏನು ಅಂತಂದರೆ ನೋಡೋಣ. ಅಂದರೆ ಅಲಿಖಿತ ಸಂವಿಧಾನವನ್ನು ಹೊಂದಿರುವಂಥ ವ್ಯವಸ್ಥೆಯ ಲಕ್ಷಣಗಳೇನು ಅಂತಂದರೆ, ಇದು ಒಂದೇ ದಾಖಲೆ ಇಲ್ಲದಿರುವುದು. ಎಸ್, ಸೊ ನಾವಿವಾಗ ನಮ್ಮ ಸಂವಿಧಾನ ಏನಿದೆ, ಲಿಖಿತ ಸಂವಿಧಾನ ಇದೆ ಅಲ್ವಾ, ಅದರಲ್ಲಿ ಸರ್ಕಾರದ ಒಂದು ರಚನೆ ಬಗ್ಗೆ ಇದೆ, ನಾಗರಿಕರ ಹಕ್ಕು ಕರ್ತವ್ಯಗಳಿದೆ. ಈ ಎಲ್ಲ ಮಾಹಿತಿಗಳು ಅಥವಾ ಈ ಎಲ್ಲ ನಿಯಮಗಳು ಎಲ್ಲಿ ನಮ್ಮ ಸಂವಿಧಾನದ ಏಕಪ್ರತಿಯಲ್ಲಿ ಮಾತ್ರ ಕಂಡುಬರುತ್ತೆ. ಆದರೆ ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಬೇರೆ ಬೇರೆ ಸೋರ್ಸ್ಗಳನ್ನ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ರೆಫರ್ ಮಾಡಬೇಕಾಗತ್ತೆ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂಥ. ಸೊ ಹೀಗಾಗಿ ಇವುಗಳನ್ನ ಕ್ರಮಬದ್ಧವಾಗಿ ಕ್ರೋಢೀಕರಿಸಲಾಗಿರುವಂಥ ಇಲ್ಲ. ಹಾಗೆ ಎಸ್, ಸೊ ಇಲ್ಲಿನ ಪ್ರಮುಖ ಲಕ್ಷಣ ಏನಂತಂದರೆ ಇದು ನಮ್ಯತೆಯಿಂದ ಕೂಡಿದ. ನಮ್ಯತೆ ಅಂತಂದರೆ ಫ್ಲೆಕ್ಸಿಬಲ್. ಇಲ್ಲಿ ನಿಯಮಗಳನ್ನ ಅಥವಾ ಕಾನೂನುಗಳನ್ನ ಏನಂತಂದರೆ ಆ ಸಂವಿಧಾನವನ್ನು ಸರಳ ರೀತಿಯಲ್ಲಿ ಏನು ಮಾಡ್ಬೋದು, ಬದಲಾವಣೆಯನ್ನು ಮಾಡ್ಬೋದಾಗತ್ತೆ. ಎಸ್, ಸೊ ಇಲ್ಲಿ ಸರ್ಕಾರದ ರಚನೆ ಯಾವ ರೀತಿ ಇರುತ್ತೆ, ಕೇಂದ್ರೀಕೃತ ಮಾತ್ರ ಇರುತ್ತೆ. ಏನು ಕೇಂದ್ರೀಕೃತ ಅಂತಂದರೆ ಇಲ್ಲಿ ಏಕ ಸಂವಿಧಾನವನ್ನು ಹೊಂದಿರುವಂಥದ್ದು ಅಥವಾ ಕಟ್ಟುನಿಟ್ಟಾಗಿರೋದಂಥ ಅಂದರೆ ಸಂವಿಧಾನ ಅಂದರೆ ನಮ್ಯತೆಯ ಸಂವಿಧಾನವನ್ನು ಒಳಗೊಂಡಿರುವಂಥದ್ದು, ಏಕ ನ್ಯಾಯಾಂಗ ಇರುವಂಥದ್ದು. ಸೊ ಈ ಎಲ್ಲ ವ್ಯವಸ್ಥೆಗಳಿಂದಾಗಿದ್ದು ಕೇಂದ್ರೀಕೃತ ವ್ಯವಸ್ಥೆ ಆಗಿದೆ. ಎಸ್, ಸೊ ನಂತರದಲ್ಲಿ ನ್ಯಾಯಾಂಗಕ್ಕೆ ಸೀಮಿತ ಅಧಿಕಾರ ಇಲ್ಲಿ ಕಂಡುಬರುತ್ತೆ. ಎಲ್ಲಿ ಅಲಿಖಿತ ಸಂವಿಧಾನವನ್ನು ಒಳಗೊಂಡಿರುವ ವ್ಯವಸ್ಥೆಯಲ್ಲಿ. ಯಾವ ರೀತಿ ಸೀಮಿತ ಅಧಿಕಾರ ಅಂತಂದರೆ ಇಲ್ಲಿ ನ್ಯಾಯಾಂಗ ವಿಮರ್ಶೆಗೆ ಇಲ್ಲಿ ಅಧಿಕಾರ ಇರೋದಿಲ್ಲ. ನ್ಯಾಯಾಂಗ ವಿಮರ್ಶೆ, ಸೊ ಇಂಗ್ಲೀಷ್ನಲ್ಲಿ ಇದಕ್ಕೆ ಜುಡಿಷಿಯಲ್ ರಿವ್ಯೂ ಅಂತ ಕೂಡ ಕರಿತೀವಿ. ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆ. ಏನು ನ್ಯಾಯಾಂಗ ವಿಮರ್ಶೆ ಅಂತಂದರೆ, ಏನಿವಾಗ ಶಾಸಕಾಂಗಗಳು ಏನು ಕಾನೂನನ್ನು ಮಾಡುತ್ತೆ, ಆ ಕಾನೂನುಗಳ ಒಂದು ಸಾಂವಿಧಾನಿಕತೆಯನ್ನು ಮತ್ತು ಈ ಸರ್ಕಾರದ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಶಾಖೆಗಳೇನಿರುತ್ತೆ ಅವುಗಳು ತೆಗೆದುಕೊಂಡಂಥ ಕ್ರಮಗಳು, ಆ ಕ್ರಮಗಳನ್ನ ಪರಿಶೀಲಿಸುವಂಥ ನ್ಯಾಯಾಂಗದ ಅಧಿಕಾರಕ್ಕೆ ನಾವೇನಂತ ಕರಿತೀವಿ, ನ್ಯಾಯಾಂಗ ವಿಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ. ಎಸ್, ಸೊ ಇಲ್ಲೇನಾಗುತ್ತೆ, ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಸಂಸತ್ತು ಅಂಗೀಕರಿಸಲ್ಪಟ್ಟ ಕಾನೂನುಗಳಿಗೆ ಏನಾಗಿರುತ್ತೆ, ಅಂತಿಮವಾಗಿರುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಗೊತ್ತಿರಬೇಕು. ಏನಂತಂದ್ರೆ ಲಿಖಿತ ಸಂವಿಧಾನದಲ್ಲಿ ಅಲ್ಲಿ ಸಂಸತ್ತಿನ ಅಥವಾ ಸಂವಿಧಾನದ ಕಾನೂನುಗಳು ಏನಂತಂದರೆ ಅಲ್ಲಿ ಪರಮೋಚ್ಚವಾಗಿರುತ್ತೆ. ಸೊ ಅದರ ಕೆಳಗಡೆ ಏನಂತಂದರೆ ಈ ಸಂಸತ್ತಿನ ಕಾನೂನುಗಳು ಬರುತ್ತೆ. ಬಟ್ ಈ ಅಲಿಖಿತ ಸಂವಿಧಾನದಲ್ಲಿ ಸಂಸತ್ತಿನ ಕಾನೂನುಗಳು ಏನಾಗಿರುತ್ತೆ, ಅಂತಿಮವಾಗಿ ಇರುತ್ತೆ. ಅಂದರೆ ಇವೇ ಪರಮೋಚ್ಚ. ಇಲ್ಲಿ ಇದು ವ್ಯತ್ಯಾಸ ಗೊತ್ತಿರಬೇಕು. ಎಸ್, ಸೊ ನಂತರದಲ್ಲಿ ಇಲ್ಲಿ ಸಾಂವಿಧಾನಿಕ ಕಾನೂನುಗಳು ಮತ್ತು ಶಾಸನಬದ್ಧ ಕಾನೂನುಗಳು. ಅಂದರೆ ಸಂವಿಧಾನದಲ್ಲಿ ಕಾನೂನುಗಳಿರುತ್ತೆ, ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಏನಿರುತ್ತೆ ಅಲ್ಲೊಂದಿಷ್ಟು ನಿಯಮಗಳಿರುತ್ತೆ. ಅದಾದ ನಂತರ ಇಲ್ಲಿ ಶಾಸಕಾಂಗಗಳೇನಿರುತ್ತೆ ಅವುಗಳು ಒಂದಿಷ್ಟು ಕಾನೂನುಗಳನ್ನು ಮಾಡುತ್ತೆ. ಸೊ ಇಲ್ಲಿ ಸಂವಿಧಾನಿಕ ಕಾನೂನುಗಳು ಮತ್ತು ಶಾಸನಬದ್ಧ ಕಾನೂನುಗಳ ನಡುವೆ ಯಾವುದೇ ರೀತಿ ವ್ಯತ್ಯಾಸ ಅನ್ನುವಂಥದ್ದು ಕಂಡುಬರುವುದಿಲ್ಲ ಇಲ್ಲಿ ಈ ಒಂದು ಅಲಿಖಿತ ಸಂವಿಧಾನದಲ್ಲಿ. ಆದರೆ ಈ ಲಿಖಿತ ಸಂವಿಧಾನ ಅಂತ ಬಂದಾಗ ಇಲ್ಲಿ ಸಾಂವಿಧಾನಿಕ ಕಾನೂನುಗಳು ಮತ್ತು ಶಾಸನಬದ್ಧ ಕಾನೂನುಗಳ ನಡುವೆ ವ್ಯತ್ಯಾಸ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದು ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಎಸ್, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಸೊ ಭಾರತೀಯ ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಭಾರತೀಯ ಸಂವಿಧಾನ ಅನ್ನುವಂಥದ್ದು ನಮ್ಯ ಕೂಡ ಆಗಿದೆ, ಹಾಗೆ ಅನಮ್ಯ ಕೂಡ ಆಗಿದೆ. ಎಸ್, ಸೊ ನಮ್ಯ ಅಂತಂದರೆ ಫ್ಲೆಕ್ಸಿಬಲ್ ಅಂತ ಹೇಳಿದೆ, ಫ್ಲೆಕ್ಸಿಬಲ್. ಸೊ ಅನಮ್ಯ ಅಂತಂದರೆ ಇಲ್ಲಿ ರಿಜಿಡ್. ಫ್ಲೆಕ್ಸಿಬಲ್ ಅಂತಂದರೆ ಹೊಂದಿಕೊಳ್ಳುವ ಅಂತ ಅರ್ಥ ಆಗುತ್ತೆ, ಹೊಂದಿಕೊಳ್ಳುವ.
ಸೊ ಈ ರೀತಿ ಒಂದು ಸಂವಿಧಾನ ಎಲ್ಲಿ ಕಂಡು ಬರುತ್ತಾ? ಭಾರತ, ಬ್ರಿಟನ್ನಲ್ಲಿ. ಅಂದರೆ ಇಲ್ಲಿ ಸಂವಿಧಾನದ ಒಂದು ತಿದ್ದುಪಡಿ ನಿಯಮಗಳು ಏನಿರುತ್ತೆ ಅಂದರೆ ತುಂಬ ಸರಳವಾಗಿ ಇರುತ್ತೆ. ಹಾಗೆ ಇಲ್ಲಿ ರಿಜಿಡ್ ಅಂತ ಬಂದಾಗ ಇಲ್ಲಿ ತಿದ್ದುಪಡಿ ನಿಯಮಗಳೇನಂತಂದರೆ ತಿದ್ದುಪಡಿ ನಿಯಮಗಳೇನಿರುತ್ತೆ ಅಂದರೆ ಕಠಿಣವಾಗಿ ಇರುತ್ತೆ. ಸೊ ಈ ರೀತಿ ಒಂದು ವ್ಯವಸ್ಥೆ ಕಂಡುಬರುವಂಥದ್ದು US, ಫ್ರಾನ್ಸ್, ಜಪಾನ್, ಜರ್ಮನಿ ಹಾಗೆ ನಮ್ಮ ಭಾರತದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಕಂಡುಬರುತ್ತೆ. ಸೊ ಹೀಗಾಗಿ ಏನಂತಂದರೆ ಭಾರತದ ಸಂವಿಧಾನ ಇಲ್ಲಿ ನಮ್ಯ ಮತ್ತು ಅನಮ್ಯ ಕೂಡ ಆಗಿದೆ. ಅಂದರೆ ಭಾರತದ ಅಂದರೆ ಇಲ್ಲಿ ಸಂವಿಧಾನವನ್ನು ನಾವು ಈಸಿಯಾಗಿ ಸರಳ ರೀತಿಯಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ. ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಇಲ್ಲಿ ಒಂದಿಷ್ಟು ಬಹುಮತ ಅಂದರೆ ಇಲ್ಲಿ ಅದನ್ನು ಕೂಡ ನಾವು ಸ್ಟಡಿಯನ್ನು ಮಾಡ್ತೀವಿ. ಇಲ್ಲಿ ಮೆಜಾರಿಟಿ ಅಂತ ಬರುತ್ತೆ, ಮೆಜಾರಿಟಿ. ಸೊ ಮೆಜಾರಿಟಿಯಲ್ಲಿ 4 ವಿಧಗಳು ಬರುತ್ತೆ. ಸೊ ಮೊದಲನೇದಾಗಿ ಸಿಂಪಲ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ, ಹಾಗೆ ಎಫೆಕ್ಟಿವ್ ಮೆಜಾರಿಟಿ ಅಂತ ಬರುತ್ತೆ. ಸೊ ಈ ಬಹುಮತಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಸಂವಿಧಾನಿಕ ಒಂದು ತಿದ್ದುಪಡಿಯನ್ನು ಮಾಡ್ತೀವಿ. ಬಟ್ ಈ ನಿಯಮಗಳೆಲ್ಲ ಏನಿರುತ್ತೆ ಅಂದರೆ ತುಂಬ ಕಠಿಣ ಪ್ರಕ್ರಿಯೆಗಳಾಗಿರುತ್ತೆ. ಸೊ ನಂತರದಲ್ಲಿ ಭಾರತೀಯ ಸಂವಿಧಾನದ ಲಕ್ಷಣಗಳೇನಂತಂದರೆ ಇಲ್ಲಿ ಒಕ್ಕೂಟ ವ್ಯವಸ್ಥೆಯಾಗಿದೆ, ಕೂಡ ಕೇಂದ್ರೀಕೃತ ವ್ಯವಸ್ಥೆನೂ ಕೂಡ ಆಗಿರುವಂಥ ಕಾರಣಕ್ಕಾಗಿ ಭಾರತವನ್ನು ಅರೆ ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾರೆ. ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತಲೂ ಕೂಡ ಕರೀತಾರೆ. ಸೊ ಇವೆಲ್ಲವೂ ನೋಡಿದರೆ ನೋಟ್ಸ್ಗಳನ್ನು ನಿಮ್ಗೆ ಈ ರೀತಿ ಮೈಂಡ್ ಮ್ಯಾಪ್ಸ್ನಲ್ಲಿ ಓದಿದ್ರೆ ಸೊ ನಿಮಗೆ ನೇರವಾಗಿ ಎಕ್ಸಾಮ್ಗೆ ಬೇಕಾಗಿರುವಂಥ ಪಾಯಿಂಟ್ಸ್ಗಳು ಏನಾಗುತ್ತೆ ಅಂತಂದರೆ ನಿಮ್ಮ ಕಣ್ಣ ಮುಂದೆ ಗೋಚರಿಸುತ್ತೆ. ಸೊ ನೆಕ್ಸ್ಟ್ ಒನ್, ಭಾರತೀಯ ಸಂವಿಧಾನದ ಸಂಗತಿಗಳ ಬಗ್ಗೆ ನೋಡ್ತಾ ಇದ್ದೀವಿ. ಜನರಲ್ ಫ್ಯಾಕ್ಟ್ಸ್ ಅಬೌಟ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಸೊ ಇಲ್ಲಿ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣ ಏನಂತಂದರೆ ಜೀವಂತ ಸಂವಿಧಾನ ಅಂತ ಕರಿತೀವಿ ಅಂತ ಹೇಳಿದ. ಯಾಕೆ ಇದನ್ನು ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅಂತಂದರೆ ಕಾರಣ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಕಾರಣ ಇದು ನಮ್ಯ ಮತ್ತು ಅನಮ್ಯ ಎರಡೂ ಆಗಿರೋದ್ರಿಂದ, ಅಂದರೆ ಇಲ್ಲಿ ರಿಜಿಡ್ ಮತ್ತು ಫ್ಲೆಕ್ಸಿಬಲ್ ಆಗಿರುವಂಥ ಕಾರಣಕ್ಕಾಗಿ ಅಂತಂದರೆ ಸಂಸತ್ತು ಪಾರ್ಲಿಮೆಂಟ್ ಏನಿದೆ ಸೊ ಇದೇನು ಮಾಡ್ಬೋದು ಅಂತಂದರೆ ಯಾವುದೇ ಸಮಯದಲ್ಲಿ ನಮ್ಮ ಸಂವಿಧಾನವನ್ನು ಏನು ಮಾಡ್ಬೋದು, ತಿದ್ದುಪಡಿಯನ್ನು ಮಾಡಬಹುದು. ಸೊ ಈ ಕಾರಣಕ್ಕಾಗಿ ಇದಕ್ಕೆ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಆರ್ ಜೀವಂತ ಸಂವಿಧಾನ ಅಂತ ಹೇಳಿ ಕರೆಯಲಾಗತ್ತೆ. ಸೊ ನೆಕ್ಸ್ಟ್ ಒನ್, ಮೂಲ ಸಂವಿಧಾನವು ಕೈ ಬರಹದ ದಾಖಲೆಯಾಗಿದೆ. ಸೊ ಅಂದರೆ ನಮ್ಮ ಸಂವಿಧಾನವನ್ನು ಯಾವುದೇ ಯಂತ್ರದ ಸಹಾಯದಿಂದ ಟೈಪ್ ಮಾಡಿಲ್ಲ ಮತ್ತು ಅವುಗಳನ್ನು ಮುದ್ರಿತ ಮಾಡಿಲ್ಲ. ಮೂಲ ಸಂವಿಧಾನ ಅಂದರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿದೆ ಸೊ ಇದು ಕೈ ಬರಹದ ದಾಖಲೆಯಾಗಿದೆ. ಹಾಗಿದ್ರೆ ಈ ಸಂವಿಧಾನವನ್ನು ಯಾರು ಕ್ಯಾಲಿಗ್ರಾಫ್ ಮಾಡಿರುವಂಥದ್ದು ಅಥವಾ ಕೈ ಬರಹದಿಂದ ಬರೆದಿರುವವರು ಅಂತ ನೋಡೋದಾದರೆ ಸೊ ಮೊದಲನೇದಾಗಿ ಸೊ ಇಲ್ಲಿ ಮೂಲ ಒಂದು ಪ್ರತಿ ಏನಿದೆ ಅಥವಾ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಕಾಪಿ ಏನಿದೆ ಸೊ ಇದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿದೆ. ಸೊ ಈ ಇಂಗ್ಲೀಷ್ ಭಾಷೆಯಲ್ಲಿರುವಂತಹ ಒಂದು ಆವೃತ್ತಿಯನ್ನು ಅಥವಾ ಎಡಿಷನ್ನ ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ್ ಅವರು ಬರೆದಿದ್ದಾರೆ. ಸೊ ಈ ಇಂಗ್ಲೀಷ್ ಭಾಷೆಯಲ್ಲಿರುವಂಥ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಕಾಪಿ ಏನಿದೆ ಸೊ ಇದು ಸುಮಾರು 1,17,369 ಪದಗಳನ್ನು ಒಳಗೊಂಡಿದೆ. ಹಾಗೆ ಈ ಹಿಂದಿ ಭಾಷೆಯಲ್ಲಿರುವಂಥ ಅಥವಾ ಹಿಂದಿ ಎಡಿಷನಲ್ಲಿರುವಂಥ ಈ ಒಂದು ಕಾನ್ಸ್ಟಿಟ್ಯೂಷನ್ನ ವಸಂತ ಕೃಷ್ಣ ವೈದ್ಯ ಅವರು ಬರೆದಿದ್ದಾರೆ. ಸೊ ಈ ಹಿಂದಿ ಆವೃತ್ತಿಯ ಒಂದು ಸಂವಿಧಾನವು ಸುಮಾರು 1,45,000 ಪದಗಳನ್ನು ಒಳಗೊಂಡಿದೆ. ಸೊ ನಂತರದಲ್ಲಿ ಇದು ಅಂದವಾದ ಗೆರೆಯನ್ನು ಅಂದರೆ ಏನಿವಾಗ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ ಸೊ ಈ ಕಾನ್ಸ್ಟಿಟ್ಯೂಷನ್ಗೆ ಬಾರ್ಡರ್ಗಳನ್ನು ಅಂದವಾದ ಗೆರೆ ಚಿತ್ರಗಳನ್ನು ಈ ರೀತಿ ಡಿಸೈನ್ ಆಗಿ ಯಾರು ರಚನೆಯನ್ನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಇಬ್ಬರು ಬರ್ತಾರೆ. ಸೊ ಈ ಇಬ್ಬರು ಒಂದು ಕಲಾವಿದರು ಶಾಂತಿನಿಕೇತನ ಅಂತ ಬರುತ್ತೆ. ಶಾಂತಿನಿಕೇತನ ಈ ಶಾಂತಿನಿಕೇತನದ ಕಲಾವಿದರಾಗಿರುವಂಥ ನಂದಲಾಲ್ ಬೋಸ್ ಸೊ ಇವರೊಟ್ಟಿಗೆ ಇನ್ನೊಬ್ಬರು ಕೂಡ ಬರ್ತಾರೆ. ಅವರ ಹೆಸರು ಬೇಯೋಹರ್ ರಾಮ್
ಮನೋಹರ ರಾಮ್ ಮನೋಹರ ಸಿನ್ಹಾ. ಸೊ ಇವರಿಬ್ಬರು ಕೂಡ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಅಂದವಾದ ಗೆರೆ ಚಿತ್ರಗಳನ್ನ ಬಿಡಿಸ್ತಾರೆ. ಹಾಗೆ ಇಲ್ಲಿ ನಮ್ಮ ಸಂವಿಧಾನವನ್ನು ವಿಶ್ವದ ಅತಿ ಉದ್ದದ ಸಂವಿಧಾನ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಈಗಾಗಲೇ ನಾವು ಚರ್ಚೆನ ಮಾಡಿದ್ದೇವೆ. ಸೊ ನಂತರದಲ್ಲಿ ಭಾರತೀಯ ಸಂವಿಧಾನದ ಮೂಲಗಳು ಅಂದರೆ ಸೋರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಅಂದರೆ ಭಾರತ ಏನು ಮಾಡುತ್ತೆ ಅಂದರೆ ಹಲವಾರು ದೇಶಗಳ ಒಂದು ಸಂವಿಧಾನದಿಂದ ಏನು ಮಾಡುತ್ತೆ ಅಂದರೆ ಒಂದಿಷ್ಟು ವಿಷಯಗಳನ್ನ ಏನು ಮಾಡ್ಕೊಳ್ಳುತ್ತೆ, ಅಡಾಪ್ಟ್ ಮಾಡಿಕೊಳ್ಳುತ್ತೆ, ಎರವಲು ತೆಗೆದುಕೊಳ್ಳುತ್ತೆ. ಸೊ ಈ ರೀತಿ ಸುಮಾರು 60 ದೇಶಗಳಿಂದ ಒಳ್ಳೊಳ್ಳೆ ಅಂಶಗಳನ್ನ ನಾವು ಏನು ಮಾಡ್ಕೊಂಡಿದ್ದೀವಿ, ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದರ ಕುರಿತು ನಾವು ಮುಂದೆ ಚರ್ಚೆನ ಮಾಡಲಿದ್ದೇವೆ. ಸೊ ಈ 60 ದೇಶಗಳಲ್ಲಿ ಹೆಚ್ಚಾಗಿ ಯಾವ ದೇಶದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅದು ಬ್ರಿಟಿಷ್ ಸಂವಿಧಾನದಿಂದ. ಯಾಕೆ ಅಂತಂದ್ರೆ ಬ್ರಿಟಿಷರ ಪ್ರಭಾವ ಜಾಸ್ತಿ ಆಗಿರುತ್ತೆ. ಅಂದರೆ ನಮ್ಮ ದೇಶವನ್ನು ಬ್ರಿಟಿಷರ ಆಳ್ವಿಕೆಯನ್ನು ಮಾಡಿದ್ರಲ್ವಾ. ಸೊ ಹೀಗಾಗಿ ಭಾರತದ ಮೇಲೆ ಬ್ರಿಟಿಷರ ಆಡಳಿತದ ಪ್ರಭಾವ ಆಗಿರುತ್ತೆ. ಈ ಕಾರಣಕ್ಕಾಗಿ ಹೆಚ್ಚಾಗಿ ಬ್ರಿಟಿಷ್ ಸಂವಿಧಾನದಿಂದ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ಸಹಿ ಹಾಕಿದ ಸದಸ್ಯರು. ಇದನ್ನು ಕೂಡ ನಾವು ಮೇಲೆ ಚರ್ಚೆನ ಮಾಡಿದ್ದೀವಿ. ಸುಮಾರು 284 ಸದಸ್ಯರು ಈ ಒಂದು ಸಂವಿಧಾನಕ್ಕೆ ಸಹಿಯನ್ನು ಹಾಕಿರ್ತಾರೆ. ಸೊ ನೆಕ್ಸ್ಟ್ ಒನ್, ಸೊ 26 ಜನವರಿ 1950 ಎಂದು ಏನಾಗುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ. ಯಾವುದು, ನಮ್ಮ ಸಂವಿಧಾನ ಅನ್ನುವಂಥದ್ದು. ಸಂವಿಧಾನ ಅನ್ನುವಂಥದ್ದು ಇಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ, ಅಂದರೆ ಜಾರಿಗೆ ಬರುತ್ತೆ. ಆದರೆ ಇಲ್ಲಿ ಸಂವಿಧಾನವನ್ನು ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತಂದರೆ ಅಥವಾ ಅಳವಡಿಸಿಕೊಳ್ತೀವಿ ಅಂತಂದರೆ 26 ನವಂಬರ್ 1949. ಸೊ ಇಲ್ಲಿ ನೋಡಿ ಸರಿಯಾಗಿ 2 ತಿಂಗಳಾದ ನಂತರ, ಅಂದರೆ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡ 2 ತಿಂಗಳ ನಂತರ, ಬರೋಬ್ಬರಿ 2 ತಿಂಗಳ ನಂತರ ಏನಾಗುತ್ತೆ, ಸಂವಿಧಾನ ಇಲ್ಲಿ ಜಾರಿಗೆ ಬರುತ್ತೆ. ಸೊ 26 ನವಂಬರ್ 1949 ಟು 26 ಜನವರಿ 1950. ಸೊ ಇಲ್ಲಿ 2 ತಿಂಗಳು ಗ್ಯಾಪ್ ಆದ ನಂತರ ಏನಾಗುತ್ತೆ ಅಂತಂದರೆ ಸಂವಿಧಾನ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಹಾಗಿದ್ರೆ ಇಲ್ಲಿ ಈ ಡೇಟನ್ನು ಯಾಕೆ ಆರಿಸ್ಕೊಂಡ್ರು ಅನ್ನುವಂಥದ್ದು ಇಲ್ಲಿ ಮಹತ್ವದಾಗುತ್ತೆ. ಇದಕ್ಕೆ ಬಲವಾದ ಕಾರಣಗಳು ಕೂಡ ಇದೆ. 26 ಜನವರಿಯಿಂದೇ ಏಕೆ ಇದು ಅಸ್ತಿತ್ವಕ್ಕೆ ಬಂತು ಅನ್ನುವಂಥದ್ದಕ್ಕೆ. ಸೊ ಇಲ್ಲಿ ನಾವು 2 ಕಾರಣಗಳನ್ನ ನೋಡೋಣ. ಸೊ ಮೊದಲನೇದಾಗಿ ಪೂರ್ಣ ಸ್ವರಾಜ್ಯ ದಿನದ ದಿನಾಂಕದ ಕಾರಣ ಆಯ್ಕೆ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಮಾಡುತ್ತೆ, INC ಶಾರ್ಟ್ ಆಗಿ, ಈ 1930 ಜನವರಿ 26. ಸೊ ಈ ಒಂದು ದಿನಾಂಕದಂದು ಏನು ಮಾಡುತ್ತೆ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ದಿನ ಅಂತ ಹೇಳಿ ಘೋಷಣೆಯನ್ನು ಮಾಡುತ್ತೆ. ಸೊ ಈ ಕಾರಣಕ್ಕಾಗಿ ಹಾಗೆ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹೋರಾಟ. ಅಂದರೆ ಏನು ಮಾಡ್ತಾರಂತಂದರೆ ಈ ಒಂದು ದಿನವನ್ನು ಅಂದರೆ 26 ಜನವರಿಯಿಂದ ಏನು ಮಾಡ್ತಾರಂತಂದರೆ ಅವರಿಗೆ ಒಂದು ಡೆಡ್ಲೈನನ್ನು ಕೊಡ್ತಾರೆ. ಅವರು ಗಡುವನ್ನು ಕೊಡ್ತಾರೆ. ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಬೇಕಂತ ಗಡುವನ್ನು ಕೊಡ್ತಾರೆ. ಸೊ ಈ ಕಾರಣಕ್ಕಾಗಿ ಈ ಒಂದು ದಿನವನ್ನು ಆಯ್ಕೆ ಮಾಡಲಾಗಿದೆ. ಸೊ ಇದರೊಟ್ಟಿಗೆ ಏನಂತಂದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು 1947 ಆಗಸ್ಟ್ 15ರಂದು. ಅಂದರೆ ಈ 1930ರಿಂದ ಈ 47ರವರೆಗೆ ಸುಮಾರು 17 ವರ್ಷ ಅಲ್ವಾ. ಈ 17 ವರ್ಷಗಳ ಅವಧಿಯವರೆಗೆ ಏನು ಮಾಡಲಾಗುತ್ತೆ ಅಂದರೆ ಈ 26 ಜನವರಿಯನ್ನು ಏನು ಮಾಡಲಾಗುತ್ತೆ ಅಂದರೆ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಬಂದಿರಲಾಗಿರುತ್ತೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಏನು ಮಾಡಲಾಗುತ್ತೆ, 26 ಜನವರಿಯನ್ನೇ ಆಯ್ಕೆ ಮಾಡಲಾಗತ್ತೆ ಸಂವಿಧಾನವನ್ನು ಜಾರಿಗೆ ತರಲಿಕ್ಕೆ. ಸೊ ನೆಕ್ಸ್ಟ್ ಒನ್, ಬರವಣಿಗೆಯನ್ನು ಮುಗಿಸ್ಲಿಕ್ಕೆ 2 ವರ್ಷಗಳು 11 ತಿಂಗಳು 18 ದಿನಗಳು ಬೇಕಾಗತ್ತೆ. ಅಂದರೆ ಸಂವಿಧಾನ ಏನಿದೆ ಈ ಸಂವಿಧಾನವನ್ನು ಪೂರ್ಣಗೊಳಿಸಲಿಕ್ಕೆ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳು, ಅಂದರೆ ಸರಾಸರಿ 3 ವರ್ಷಗಳು ಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಸೊ ನಂತರದಲ್ಲಿ ನಾವು ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿರಬೇಕಾಗಿರುತ್ತೆ. ಸೊ ಯಾಕಂತಂದರೆ ಇವರೇ ಅಲ್ವಾ ನಮ್ಮ ಸಂವಿಧಾನದ ಪಿತಾಮಹ. ಸೊ ಇವರಿಗೆ ಟ್ಯಾಗ್ ಏನಂತ ಇದೆ ಇಲ್ಲಿ, ಭಾರತೀಯ ಸಂವಿಧಾನದ ಪಿತಾಮಹ. ಸೊ ಇವರು ಮೊದಲ ಕಾನೂನು ಮಂತ್ರಿ ಆಗಿದ್ದರು, ಇವರು ಅರ್ಥಶಾಸ್ತ್ರಜ್ಞರಾಗಿದ್ದರು, ಹಾಗೆ ಸಮಾಜ ಸುಧಾರಕರಾಗಿದ್ದರು. ಸೊ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಸೊ ನೆಕ್ಸ್ಟ್ ಒನ್, ರಾಷ್ಟ್ರಗೀತ, ನ್ಯಾಷನಲ್ ಆ್ಯಂಥೆಮ್. ಸೊ ಇಲ್ಲಿ ನಿಮಗೆ 2 ವ್ಯತ್ಯಾಸ ಗೊತ್ತಿರಬೇಕಂದ್ರೆ ಇದು ರಾಷ್ಟ್ರಗೀತೆ ಜನಗಣಮನ, ಇಲ್ಲಿ ರಾಷ್ಟ್ರೀಯ ಹಾಡು ಅಂತ ಬರುತ್ತೆ. ಸೊ ಇದಕ್ಕೆ
ನ್ಯಾಷನಲ್ ಸಾಂಗ್ ಅಂತ ಕರಿತೀವಿ. ನ್ಯಾಷನಲ್ ಸಾಂಗ್, ನ್ಯಾಷನಲ್ ಆ್ಯಂಥಮ್ ಬೇರೆ, ನ್ಯಾಷನಲ್ ಸಾಂಗೇ ಬೇರೆ. ನ್ಯಾಷನಲ್ ಸಾಂಗ್. ಎಸ್. ಸೊ ಇವಾಗ ರಾಷ್ಟ್ರಗೀತೆಯ ಕುರಿತು ನೋಡೋಣ. ಸೊ ಈ ಒಂದು ರಾಷ್ಟ್ರಗೀತೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಎಸ್. ಸೊ ಇದು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ಗೀತೆಯನ್ನು ಯಾವ ಭಾಷೆಯಲ್ಲಿ ಮೂಲವಾಗಿ ಬರೆದಿದ್ರು ಅಂದರೆ ಬಂಗಾಳಿ ಭಾಷೆಯಲ್ಲಿ. ಸೊ ಇಲ್ಲಿ ಈ ಬಂಗಾಳಿ ಭಾಷೆಯ ಒಂದು ರಾಷ್ಟ್ರಗೀತೆಯನ್ನು ಅಬಿದ್ ಅಲ್ ಅವರು ಏನು ಮಾಡ್ತಾರೆ ಅಂತಂದರೆ ಹಿಂದಿ ಭಾಷೆಗೆ 1911ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಭಾಷಾಂತರವನ್ನು ಮಾಡ್ತಾರೆ. ಸೊ ಅಂದರೆ ಪ್ರಸ್ತುತ ನಾವು ಹಿಂದಿಗೆ ಭಾಷಾಂತರವಾಗಿರುವಂಥ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿದ್ದೇವೆ. ಎಸ್. ಸೊ ಈ ಒಂದು ಗೀತೆಯನ್ನು ಮೊದಲ ಬಾರಿಗೆ 1911ರ ಡಿಸೆಂಬರ್ 30ರಂದು ಏನು ಮಾಡಲಾಗುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನದಲ್ಲಿ ಏನು ಮಾಡಲಾಗುತ್ತೆ, ಹಾಡಲಾಗತ್ತೆ. ಹಾಗೆ ಇದನ್ನು ನಾವು ಯಾವಾಗ ಅಳವಡಿಸ್ಕೊಳ್ತೀವಿ ಅಂತಂದರೆ ಜನವರಿ 24, 1950 ಅಂದು ಇದನ್ನು ಅಳವಡಿಸಿಕೊಳ್ತೀವಿ. ಎಸ್. ಸೊ ಇಲ್ಲಿ ನೀವು ಕರೆಂಟ್ ಅಫೇರ್ಸನ್ನು ಫಾಲೋ ಮಾಡ್ತಾ ಇದ್ರಾ? ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಇದು ಸುದ್ದಿಯಲ್ಲಿತ್ತು ರಾಷ್ಟ್ರಗೀತೆ ಎನ್ನುವಂಥದ್ದು. ಯಾವ ಕಾರಣಕ್ಕಾಗಿ ಅಂತಂದರೆ ಇದು ಈ ರಾಜ್ಯಪಾಲರಿಂದಾಗಿ, ಅಂದರೆ ಏನು ಇವಾಗ ತಮಿಳ್ನಾಡಿನ ರಾಜ್ಯಪಾಲರಿಂದಾಗಿ ಇದು ಒಂದಿಷ್ಟು ಸುದ್ದಿಯಲ್ಲಿತ್ತು. ಸೊ ಏನಾಗುತ್ತೆ ಅಂದರೆ ಇಲ್ಲಿ ರಾಜ್ಯಪಾಲರು, ಸೊ ಈ ತಮಿಳುನಾಡಿನ ಒಂದು ಅಧಿವೇಶನ ಏನಿರುತ್ತೆ, ಸೊ ಆ ಅಧಿವೇಶನ ಸಂದರ್ಭದಲ್ಲಿ ಏನಂತಂದರೆ ಸಾಮಾನ್ಯವಾಗಿ ಎಲ್ಲ ರಾಜ್ಯಪಾಲರೇನು ಮಾಡ್ತಾರೆ, ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಸೊ ಇಲ್ಲಿ ರಾಜ್ಯಪಾಲರು ಏನು ವಾದವನ್ನು ಮಾಡ್ತಾರೆ ಅಂತಂದರೆ ಈ ಅಧಿವೇಶನ ಆರಂಭವಾಗುವ ಮೊದಲು ಈ ತಮಿಳುನಾಡು ಸರ್ಕಾರ ರಾಷ್ಟ್ರಗೀತೆಯನ್ನು ಏನು ಅಲ್ಲಿ ಪ್ರಸ್ತುತಪಡಿಸಲಿಲ್ಲ ಅಥವಾ ಆ ಗೀತೆಯನ್ನು ಇಲ್ಲಿ ಹಾಕಲಾಗಲಿಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಭಾಷಣವನ್ನು ಮಾಡದೆ ಏನು ಮಾಡ್ತಾರೆ, ಸಭೆಯಿಂದ ಹೊರಗೆ ನಡೆದು ಬಿಡ್ತಾರೆ. ಸೊ ಇದು ಒಂದಿಷ್ಟು ವಿವಾದಕ್ಕೆ ಕಾರಣ ಆಗತ್ತೆ. ಬಟ್ ಇಲ್ಲಿ ಈ ರೀತಿಯ ಒಂದು ಅಂದರೆ ರಾಜ್ಯಪಾಲರ ಭಾಷಣಕ್ಕೂ ಮುನ್ನ ರಾಷ್ಟ್ರಗೀತೆಯನ್ನು ಪ್ರಸ್ತುತಪಡಿಸಬೇಕನ್ನುವಂಥದ್ದು ಕಡ್ಡಾಯವೇನಲ್ಲ ಆಗಿರೋದಿಲ್ಲ. ಬಟ್ ಆದರೆ ಇಲ್ಲಿ ಕೆಲವು ರಾಜ್ಯಗಳು ಶಿಷ್ಟಾಚಾರವನ್ನು ಅಳವಡಿಸ್ಕೊಂಡಿರುತ್ತೆ, ಕೆಲವೊಂದಿಷ್ಟು ಪ್ರೋಟೋಕಾಲ್ಗಳನ್ನ. ಈ ತಮಿಳುನಾಡಿನಲ್ಲಿ ಯಾವ ರೀತಿ ಇದೆ ಅಂತಂದರೆ ಪ್ರೋಟೋಕಾಲ್ ಇಲ್ಲಿ ಎಸ್. ಸೊ ಇಲ್ಲಿ ತಮಿಳುನಾಡಿನಲ್ಲಿ ಏನಂತಂದರೆ ಅಧಿವೇಶನದ ಈ ಭಾಷಣಕ್ಕೆ ಆರಂಭಕ್ಕೂ ಮುನ್ನ ರಾಜ್ಯಪಾಲರೇನು ಭಾಷಣವನ್ನು ಮಾಡ್ತಾರೆ ಅದಕ್ಕಿಂತ ಮೊದಲು ಏನು ಮಾಡ್ತಾರೆ ಅಂತಂದರೆ ಆ ತಮಿಳುನಾಡಿನ ರಾಜ್ಯಗೀತೆನ ಮೊದಲು ಹಾಡ್ತಾರೆ. ಓಕೆ. ಸೊ ಅದಾದ ನಂತರ ಏನಿವಾಗ ರಾಜ್ಯಪಾಲರ ಅಂತಿಮ ಅಂದರೆ ನಿರ್ಗಮನ ಆಗ್ತಾ ಇರ್ತಾರೆ, ಅಂದರೆ ಅಧಿವೇಶನದ ಕೊನೆಯಲ್ಲಿ ಅವರು ಹೋಗುವಂಥ ಸಂದರ್ಭದಲ್ಲಿ ಏನಂತಂದರೆ ರಾಷ್ಟ್ರಗೀತೆಯನ್ನು ಹಾಡುವಂಥ ಒಂದು ಶಿಷ್ಟಾಚಾರ ಇದೆ. ಸೊ ಇದೇ ರೀತಿಯ ಒಂದು ಪ್ರೋಟೋಕಾಲ್ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ರೀತಿಯ ಇಲ್ಲ, ಇದು ಭಿನ್ನವಾಗಿರುವಂಥದ್ದು. ತ್ರಿಪುರಾದಲ್ಲಿ ಬೇರೆ ಇದೆ. ಸೊ ಈ ರೀತಿಯ ಒಂದು ಪ್ರೋಟೋಕಾಲ್ನ 2018ರಲ್ಲಿ ಅಳವಡಿಸ್ಕೊಳ್ತಾರೆ. ಅಂದರೆ ರಾಜ್ಯಪಾಲರ ಭಾಷಣಕ್ಕೂ ಮೊದಲು ಮತ್ತು ಅವರ ನಿರ್ಗಮನದ ನಂತರ ಅಥವಾ ನಿರ್ಗಮನವಾಗುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಲ್ಲಿ ರಾಷ್ಟ್ರಗೀತೆಯನ್ನು ಹಾಡಲಾಗತ್ತೆ. ಸೊ ಅದಾದ ನಂತರ ಇಲ್ಲಿ ನಾಗಾಲ್ಯಾಂಡ್ನಲ್ಲಿ ಇದೇ ರೀತಿಯ ಒಂದು ಪ್ರೋಟೋಕಾಲ್ನ ನಾಗಾಲ್ಯಾಂಡ್ನಲ್ಲಿ 2021ರಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಅಂದರೆ ಈ ರಾಷ್ಟ್ರಗೀತೆಗೆ ಅಥವಾ ಈ ರಾಷ್ಟ್ರಗೀತೆಯನ್ನು ರಾಜ್ಯಪಾಲರ ಭಾಷಣ ಅಥವಾ ನಿರ್ಗಮನದ ಸಂದರ್ಭದಲ್ಲಿ ಅಳವಡಿಸಿಕೊಳ್ಬೇಕನ್ನುವಂಥದ್ದು ಎಲ್ಲ ರಾಜ್ಯಗಳಲ್ಲಿ ನಿಯಮಗಳು ಏಕರೂಪವಾಗಿಲ್ಲ, ಬೇರೆ ಬೇರೆ ಆಗಿರುವಂಥದ್ದು. ಎಸ್. ಇನ್ನು ಈ ಶಿಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಸಂಸತ್ತಲ್ಲಿ ಯಾವ ರೀತಿ ಇದೆ ಶಿಷ್ಟಾಚಾರ ಅನ್ನುವಂಥದ್ದು ನೋಡೋಣ. ಎಸ್. ಸೊ ಸಂಸತ್ತಿನಲ್ಲಿ ಅಂದರೆ ಪಾರ್ಲಿಮೆಂಟ್ನಲ್ಲಿ ಇಲ್ಲೇನು ಮಾಡಲಾಗತ್ತೆ ಅಂತಂದ್ರೆ ಈ ಒಂದು ಭಾಷಣಕ್ಕೆ ಮೊದಲು ಮತ್ತು ನಿರ್ಗಮನದ ಮೊದಲು ಏನು ಮಾಡಲಾಗತ್ತೆ ಅಂತಂದ್ರೆ ಕಡ್ಡಾಯವಾಗಿ ಇಲ್ಲಿ ರಾಷ್ಟ್ರಗೀತೆಯನ್ನು ಹಾಡಲಾಗತ್ತೆ. ಸೊ ಇದು ಸಂಸತ್ತಿನಲ್ಲಿರುವಂಥ ಒಂದು ಶಿಷ್ಟಾಚಾರ, ಇದು ಗೊತ್ತಿರಬೇಕಾಗತ್ತೆ. ಸೊ ನಂತರದಲ್ಲಿ ಇಲ್ಲಿ ಒಂದು ಕಾಯ್ದೆ ಬರುತ್ತೆ. ಏನು ಕಾಯ್ದೆ ಅಂತಂದರೆ ಅದು ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆ 1971. ಸೊ ಈ ಕಾಯ್ದೆ ಪ್ರಕಾರ ಏನು ಹೇಳುತ್ತಂದ್ರೆ ಯಾರು ಈ ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ಇಲ್ಲಿ ತಡೆಯನ್ನು ಒಡ್ತಾರ, ಸೊ ಅಂಥವರಿಗೆ ಏನಂತಂದರೆ ಇಲ್ಲಿ ಇನ್ ಕೇಸ್ ಆ ವ್ಯಕ್ತಿ ಏನಾದರೂ ಇಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಆಗಿದ್ರೆ ಅಥವಾ ಅಂದರೆ ಶಾಸಕ ಅಥವಾ ಸಂಸದ ಆಗಿದ್ರೆ ಅಂಥವರನ್ನು 6 ವರ್ಷ ಏನು ಮಾಡಲಾಗತ್ತಂದ್ರೆ ಈ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಚುನಾವಣೆಗೆ ಸ್ಪರ್ಧಿಸದಂತೆ ಏನು ಮಾಡುತ್ತಂದ್ರೆ
ಇಲ್ಲಿ ನಿರ್ಬಂಧಿಸತ್ತ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದು ನಂತರದಲ್ಲಿ ಕೂಡ ಬರುತ್ತೆ. ಅಂದರೆ ಅನರ್ಹತೆ ಯಾವ ರೀತಿ ಆಗ್ತಾರೆ ಸಂಸತ್ತಿನ ಸದಸ್ಯರು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಅನ್ನುವಂಥದ್ದು ಕೂಡ ಅಲ್ಲಿ ಬರುತ್ತೆ. ಸೊ ಈ ಪಾಯಿಂಟನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್, ರಾಷ್ಟ್ರಧ್ವಜ. ಸೊ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಮದಲ್ಲಿ ಯಾವ ರೀತಿ ಇರುತ್ತೆ, ಕೇಸರಿ, ಬಿಳಿ, ಹಸಿರು ಅನ್ನುವಂಥದ್ದು. ಸೊ ಮಧ್ಯದಲ್ಲಿ 24 ಕಡಿಗೊಂಡೆ ಚಕ್ರ ಇರುತ್ತೆ. ಹಾಗೆ ಇದರ ವಿನ್ಯಾಸಕಾರರು ಯಾರಂತಂದರೆ ಇಲ್ಲಿ ಪಿಂಗಾಲಿ ವೆಂಕಯ್ಯ. ಸೊ ಈ ಪಿಂಗಾಲಿ ವೆಂಕಯ್ಯನವರು ಆಂಧ್ರ ಪ್ರದೇಶದ ಮಚಲಿಪಟ್ಟಣದ ಒಬ್ಬ ಸಾಮಾನ್ಯ ರೈತರು ಇವರು. ಸೊ ಇವರ ಕಲ್ಪನೆಯಿಂದ ಈ ಒಂದು ರಾಷ್ಟ್ರಧ್ವಜವನ್ನು ಮಾಡಲಾಗಿದೆ. ಸೊ ಇದನ್ನು ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತಂದರೆ ಜುಲೈ 22, 1947 ಇದನ್ನು ಅಳವಡಿಸಿಕೊಳ್ಳಲಾಗತ್ತೆ. ಸೊ ನೆಕ್ಸ್ಟ್ ಒನ್, ರಾಷ್ಟ್ರೀಯ ಹಾಡು ಅಂತ ಹೇಳಿದ್ದ. ಸೊ ನ್ಯಾಷನಲ್ ಸಾಂಗ್. ಸೊ ಇಲ್ಲಿ ನ್ಯಾಷನಲ್ ಸಾಂಗ್ ಅಂತಂದರೆ ಯಾವುದು, ವಂದೇ ಮಾತರಂ. ಸೊ ಇದನ್ನು ಬರೆದಿರುವಂಥವರು ಬಂಕಿಮ್ ಚಂದ್ರ ಚಟರ್ಜಿ. ಸೊ ಇದು ಈ ವರ್ಷದ ಒಂದು ಪ್ರಮುಖವಾಗಿರುವಂಥ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದರೆ ಈ ಒಂದು ಗೀತೆಯನ್ನು ಬರೆದು ಅಂದರೆ ಇದೇ ವರ್ಷದ ನವಂಬರ್ 7 ಏನಾಗಿದೆ ಅಂತಂದರೆ 2025 150 ವರ್ಷವನ್ನು ಪೂರೈಸಿದ. ಸೊ ಹೀಗಾಗಿದ್ದು ಈ ವರ್ಷದ ಅತಿ ಮಹತ್ವದ ಒಂದು ಟಾಪಿಕ್ ಆಗಿದೆ. ಹಾಗೆ ಈ ಒಂದು ಗೀತೆಯನ್ನು ಯಾವಾಗ ಬರೆಯಲಾಗುತ್ತೆ ಅಂದರೆ ನವಂಬರ್ 7, 2025 150 ವರ್ಷ ಆದರೆ 150 ವರ್ಷದ ಹಿಂದೆ ಅಂದರೆ ನವಂಬರ್ 7, 1875 ಎಂದು ಈ ಒಂದು ಗೀತೆಯನ್ನು ರಚಿಸಲಾಗಿರುತ್ತೆ. ಅದನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಪ್ರಮುಖವಾಗಿರುವಂಥ ಸಂಗತಿ ಏನಂತಂದರೆ ಈ ಗೀತೆಯನ್ನು ಏನು ಬರೆದಿರ್ತಾರೆ ಈ ಬಂಕಿಮ್ ಚಂದ್ರ ಚಟರ್ಜಿ ಅವರು. ಸೊ ಈ ಬರೆದಿರುವಂಥ ಗೀತೆಯನ್ನು ಏನು ಮಾಡ್ತಾರೆ ಅಂತಂದರೆ ಅವರ ನಂತರದ ಒಂದು ಕಾದಂಬರಿ ಬರುತ್ತೆ ಇಲ್ಲಿ, ಆನಂದ ಮಠ ಅನ್ನುವಂಥ ಕಾದಂಬರಿ. ಆನಂದ ಮಠ ಅನ್ನುವಂಥ ಕಾದಂಬರಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಗೀತೆಯನ್ನು ಅವ್ರು ಏನು ಮಾಡ್ತಾರೆ ಅದರಲ್ಲಿ ಅಳವಡಿಸ್ಕೊಳ್ತಾರೆ. ಸೊ ಈ ಆನಂದ ಮಠ ಅನ್ನುವಂಥ ಕಾದಂಬರಿಯಲ್ಲಿ ಈ ಕೊನೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಸನ್ಯಾಸಿಗಳಿಂದ ಹಾಡಿಸಲಾಗತ್ತೆ. ಆ ಒಂದು ಕಾದಂಬರಿಯಲ್ಲಿ ಆನಂದ ಮಠ ಅನ್ನುವಂಥ ಕಾದಂಬರಿಯಲ್ಲಿ ಏನು ಮಾಡ್ತಾರೆ, ಇದನ್ನು ಕಾದಂಬರಿಯ ಕೊನೆಯಲ್ಲಿ ಸನ್ಯಾಸಿಗಳಿಂದ ಹಾಡಲ್ಪಡುತ್ತೆ ಈ ಒಂದು ಗೀತೆ. ಸೊ ಇದಿಷ್ಟು ಗೊತ್ತಿರಬೇಕಾಗತ್ತೆ. ಸೊ ಇನ್ನೊಂದು ಏನಂತಂದರೆ ಈ ಒಂದು ರಾಷ್ಟ್ರೀಯ ಹಾಡು ಅಥವಾ ವಂದೇ ಮಾತರಂ ಇದು ಈ ಒಂದು ಹಾಡು ಯಾವ ಭಾಷೆಯಲ್ಲಿದೆ ಅಂತ. ಸೊ ಇದು ಬೆಂಗಾಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ. ಬೆಂಗಾಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ಈಸ್ ರಾಷ್ಟ್ರೀಯ ಲಾಂಛನ, ನ್ಯಾಷನಲ್ ಆ್ಯಂಬಲಮ್. ಸೊ ಸಾರನಾಥದ ಸಿಂಹ ಸ್ತಂಭದಿಂದ ಅಶೋಕ ಚಿಹ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇದನ್ನು ನಾವು ಜನವರಿ 26, 1950 ಎಂದು ಏನು ಮಾಡಲಾಗತ್ತೆ, ಸಂವಿಧಾನ ಸಭೆಯಿಂದ ಅಂಗೀಕರಿಸಲಾಗತ್ತೆ. ಸೊ ಇವತ್ತಿಗೆ ಇಷ್ಟು ಸಾಕು. ಹಾಗೆ ಈ ನೋಟ್ಸ್ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರ ಸೊ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ನೋಟ್ಸ್ಗಳು ಬೇಕಾಗಿದ್ದಲ್ಲಿ ಮೇಲೆ ಹೇಳಿದ ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ನೀವು ಆ ಚಾನಲ್ಗೆ ಜಾಯ್ನ್ ಆಗಿ ನೋಟ್ಸನ್ನು ಪಡೆದುಕೊಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.